ಪೊಲೀಸ್ ಸ್ಟೇಷನ್ಗೆ ಹೋದಾಗ ಪೊಲೀಸ್ಗಳು ಆಫೀಸಲ್ಲಿ ಇರಲ್ಲ, ಬೇಕಾಗಿ ಟೈಮಲ್ಲಿ ಪೊಲೀಸ್ಗಳು ಸಿಗಲ್ಲ, ಯಾಕಿರ್ಬೋದು ಕಾರಣ? ನಮ್ ಟೀಮ್ ರಾಜಸ್ಥಾನಿಂದ, ಗುಜರಾತಿಂದ, ದಿಲ್ಲಿಯಿಂದ ಕೂಡ ಅರೆಸ್ಟ್ ಮಾಡ್ಕೊಂಡ್ ಬಂದಿದ್ದಾರೆ ಆರೋಪಿಗಳಿಗೆ. ಸೊ ಚಿಕ್ಕಬಳ್ಳಾಪುರದಲ್ಲಿ ಕ್ರೈಮ್ ರೇಟ್ ಅನ್ನೋದು ಯಾವ ರೀತಿ ಇದೆ? ನಾರ್ಮಲ್ ಆಗಿ ಫೈನಾನ್ಷಿಯಲ್ ಫ್ರಾಡ್ಸ್ ವಗೇರಾ, ಚೀಟಿಂಗ್ ವಗೇರಾ ಜಾಸ್ತಿ ಆಗ್ತಾ ಇದೆ. ಅದರ್ವೈಸ್ ಬಾಡಿಲಿ ಅಫೆನ್ಸಸ್ ಕೂಡ ಇದೆ. ಸಿಂಪಲ್ ಹರ್ಟ್ ಕೇಸಸ್, ಲ್ಯಾಂಡ್ ಡಿಸ್ಪ್ಯೂಟ್ ವಿಚಾರ ಬಗ್ಗೆ, ಫ್ಯಾಮಿಲಿ ಡಿಸ್ಪ್ಯೂಟ್ ವಿಚಾರ ಬಗ್ಗೆ. ಸೊ ಪಬ್ಲಿಕ್ ಕಾನ್ಫಿಡೆನ್ಸ್ ಒಂದು ಇನ್ಕ್ರೀಸ್ ಆಗಬೇಕು ಪೊಲೀಸ್ ಬಗ್ಗೆ, ಅದು ನಾವು ಟ್ರೈ ಮಾಡ್ತಾ ಇದ್ದೀವಿ. ಸೊ ಡೆಫಿನೆಟ್ಲಿ ಕ್ರೈಮ್ ಪ್ರಿವೆನ್ಷನ್ ಎಫರ್ಟ್ಸ್ ಇದೆ, ಅದು ನಮ್ದು ಕಂಟಿನ್ಯೂಸ್ ಇದೆ. ವರ್ತೂರ್ ಪ್ರಕಾಶ್ ಅವ್ರದ್ದು ಒಂದು ಕಿಡ್ನಾಪಿಂಗ್ ಕೇಸ್ ಆಯಿತು. ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಇತ್ತು ನಮ್ಮ ಸ್ಟೇಟ್ದು. ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ, ಅವರದ್ದು ಪೂರ್ತಿ ಟೀಮ್ಗೆ ಅರೆಸ್ಟ್ ಮಾಡಿದ್ದಾರೆ. ಅವರಿಂದ ಕ್ಯಾಶ್ ರಿಕವರಿ ಮಾಡಿದ್ದಾರೆ 41 lakhsದು. ಗಾಡಿ ಕೂಡ ಅವರದ್ದು ರಿಕವರ್ ಮಾಡಿದ್ದಾರೆ. ಸೊ ಈಗ ಅವರು ಜೈಲಲ್ಲಿ ಇದ್ದಾರೆ. ಅಂಡ್ ಜೊತೆಗೆ ನಮ್ಮ ಯಾರು ಲೀಡ್ ಮಾಡಿದಾರ ಈ ಕೇಸ್ಗೆ ನಾನು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀನಿ. ನಾನು ಒಂದು ಕೇಸ್ ನೋಡಿದ್ದೀನಿ ಚಿಂತಾಮಣಿಯಲ್ಲಿ SP ಇದ್ದಾಗ. ನನ್ನ ಟೈಮಲ್ಲಿ ಒಂದು ಫಸ್ಟ್ ಮರ್ಡರ್ ಕೇಸ್ ಆಗಿದೆ ನನ್ನ ಮುಂದೆ. ಬೈ ಟೈಮ್ ಐ ಹ್ಯಾವ್ ಲರ್ನ್ಡ್ ಕನ್ನಡ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಟ್ರೈನಿಂಗಲ್ಲಿ ನಮ್ಮ ಟ್ರೈನಿಂಗ್ ಸ್ಟಾರ್ಟ್ ಆಗಿದೆ ಕನ್ನಡ ಲ್ಯಾಂಗ್ವೇಜ್ದು. ಪೊಲೀಸ್ ಟೈಮ್ಸ್ ಡಿಜಿಟಲ್ಗೆ ಸ್ವಾಗತ. ನಾನು ರಮ್ಯಾ. ಇಂದು ನಮ್ಮ ಡೈನಾಮಿಕ್ ಕಾಪ್ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ IPS ಅಧಿಕಾರಿ ನಮ್ಮೊಟ್ಟಿಗಿದ್ದಾರೆ. ಇವರು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಲ್ಲಿ ನಿರಂತರ ಸೇವೆಯನ್ನ ಸಲ್ಲಿಸಿಕೊಂಡು ಬರ್ತಾ ಇದ್ದಾರೆ. ಇವರ ಅನುಭವ ಹಾಗೂ ಶಿಸ್ತುಬದ್ಧ ಜೀವನ ನಮ್ಮೆಲ್ಲರಿಗೂ ಮಾದರಿ. ಹಾಗಿದ್ರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಇವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರು ಕುಶಲ್ ಚೌಕ್ಸೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಓಕೆ, ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಓಕೆ, ಹೇಗ್ ನಡೀತಾ ಇದೆ ನಿಮ್ಮ ಕೆಲ್ಸಗಳೆಲ್ಲ? ಚೆನ್ನಾಗಿ ನಡ್ತಾ ಇದೆ. ನಾವು ಟ್ರೈ ಮಾಡ್ತಾ ಇದೀವಿ, ಒಳ್ಳೇದು ಕೆಲಸ ಮಾಡಕ್ಕೆ ಟ್ರೈ ಮಾಡ್ತಾ ಇದೀವಿ, ಎಫರ್ಟ್ಸ್ ಮಾಡ್ತಾ ಇದೀವಿ. ಪಬ್ಲಿಕ್ ಜೊತೆ ಕನೆಕ್ಟ್ ಮಾಡಕ್ಕೆ ತುಂಬಾ ಟ್ರೈ ಮಾಡ್ತಾ ಇದೀವಿ. ಡೆಫಿನೆಟ್ಲಿ ಸಮ್ ಗುಡ್ ರಿಸಲ್ಟ್ಸ್ ಆರ್ ದೇರ್. ಮತ್ತೆ ಮುಂದೆ ನೋಡ್ತಾ ಇದೀವಿ, ಚೆನ್ನಾಗಿ ಕೆಲಸ ಮಾಡಕ್ಕೆ ಟ್ರೈ ಮಾಡ್ತಾ ಇದೀವಿ. ಓಕೆ, ಸೊ ಫಸ್ಟ್ ನಿಮ್ಮ ಕರಿಯರ್ ಇಂದ ಸ್ಟಾರ್ಟ್ ಮಾಡೋಣ. ಅಂಡ್ ನೀವು BTech ಓದಿರೋದು ಅಂತ ನಾನು ಕೇಳ್ಪಟ್ಟೆ. ಸೊ BTech ಓದಿ ಯಾಕೆ ನೀವು ಸಿವಿಲ್ ಸರ್ವಿಸ್ ನ ಚೂಸ್ ಮಾಡಿದ್ದು? ನೋಡಿ, ಬೇಸಿಕ್ಲಿ ನಾನು ನನ್ನ ಸ್ವಂತ ಊರು ಮಧ್ಯಪ್ರದೇಶಲ್ಲಿ ಇದೆ. ನನ್ನ ತಂದೆ ಅವರು ಕೂಡ ಗವರ್ಮೆಂಟ್ ಸರ್ವಿಸ್ ಅಲ್ಲಿ ಕೆಲಸ ಮಾಡಿದ್ದಾರೆ. ಅವರು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದ್ದಾರೆ. ಆ ಟೈಮಿಂದ ನನಗೆ ಸ್ವಲ್ಪ ಪಬ್ಲಿಕ್ ಸರ್ವಿಸ್ ಬಗ್ಗೆ ಮೊದಲಿಂದ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಆಮೇಲೆ ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಆಯ್ತು. ಆದ್ಮೇಲೆ ನಾನು ಏನು ಪ್ರೈವೇಟ್ ಜಾಬ್ ಯಾವ್ದು ಜಾಯಿನ್ ಮಾಡಿಲ್ಲ. ಡೈರೆಕ್ಟ್ ಆಗಿ ಡೆಲ್ಲಿಗೆ ಹೋಗಿ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ ಜಾಯಿನ್ ಮಾಡಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈ 2017 ಎಕ್ಸಾಮ್ ಅಲ್ಲಿ ನನಗೆ IPS ಅಲಾಟ್ ಆಗಿದೆ, ಮತ್ತೆ ಕರ್ನಾಟಕ ಕೆಡರ್ ಅಲಾಟ್ ಆಗಿದೆ. ಸೊ ಆಮೇಲೆ ನಾನು ಡೈರೆಕ್ಟ್ ಇದು ಫಸ್ಟ್ ಜಾಬ್ ಇದೆ ಅಂದ್ರೆ ನಮ್ದು. ಓಕೆ, ಸೊ ನೀವು BTech ಓದ್ಬಿಟ್ಟು ನೀವು IPS ಆಗ್ಬೇಕು ಅಂತ ಹೇಳ್ಬಿಟ್ಟು ಸಿವಿಲ್ ಸರ್ವಿಸ್ ಜಾಯಿನ್ ಆಗ್ತೀರಾ. ಸೊ ನಿಮ್ಗ ಒಂದು ಇಂಟ್ರೆಸ್ಟ್ ಎಲ್ಲಿಂದ ಬರುತ್ತೆ? ಅಂಡ್ ಯಾರಾದ್ರೂ ರೋಲ್ ಮಾಡೆಲ್ ಅಥವಾ ಇನ್ಸ್ಪಿರೇಷನ್ ಅಂತ ಇದ್ದಾರಾ? ಡೆಫಿನೆಟ್ಲಿ ಈ ಪಬ್ಲಿಕ್ ಸರ್ವಿಸ್ ಬಗ್ಗೆ ನನ್ನ ರೋಲ್ ಮಾಡೆಲ್ ನನ್ನ ತಂದೆ ಅವರು ಇದ್ದಾರೆ. ಸಿನ್ಸ್ ಚೈಲ್ಡ್ಹುಡ್ ಟೈಮ್ ಇಂದ ನಾನು ಅವ್ರಿಗೆ ನೋಡಿದ್ದೀನಿ. ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ನಾಯಬ್ ತಹಸೀಲ್ದಾರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಮಧ್ಯಪ್ರದೇಶಲ್ಲಿ. ಆಮೇಲೆ ಅವರದು ಈಗ 2020 ರಿಟೈರ್ಮೆಂಟ್ ಕೂಡ ಆಗಿದೆ. ಫುಲ್ ಲೈಫ್ ನಾನು ಅವ್ರಿಗೆ ನೋಡಿದ್ದೀನಿ, ಹೇಗೆ ಅವರು ಪಬ್ಲಿಕ್ ಸರ್ವಿಸ್ ಮಾಡಿದ್ದಾರೆ, ಹೇಗೆ ಅವರು ಕೆಲಸ ಮಾಡ್ತಾರೆ. ಪಬ್ಲಿಕ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇದೆ. ಅವರದ್ದು ಪಬ್ಲಿಕ್ದು ಸ್ಯಾಟಿಸ್ಫ್ಯಾಕ್ಷನ್ ಇಂದ ನಮ್ಗೆ ಕೂಡ ಹೇಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇದೆ, ಅದನ್ನು ನೋಡಿ ನನ್ಗೆ ಕೂಡ ಇಂಟ್ರೆಸ್ಟ್ ಬಂದಿದೆ ಪಬ್ಲಿಕ್ ಸರ್ವಿಸ್ ಅಲ್ಲಿ. ಸೊ ನಾನು ಕೂಡ ಟ್ರೈ ಮಾಡಿದ್ದೀನಿ ಅಂಡ್ ನಾವು ಐ ಹ್ಯಾವ್ ರೀಚ್ಡ್. ಓಕೆ, ಸೊ ಬೇಸಿಕಲಿ ನೀವು ಮಧ್ಯಪ್ರದೇಶ್ ಅಂದ್ರೆ ಆಲ್ಮೋಸ್ಟ್ ನಾರ್ತ್ ಇಂಡಿಯಾ ಕಡೆಯಿಂದ ಸೌತ್ ಇಂಡಿಯಾಗೆ ಬಂದಿದ್ದೀರಾ. ಸೊ ವೈ ಡಿಡ್ ಯು ಚೂಸ್ ಸೌತ್ ಇಂಡಿಯಾ? ನೋಡಿ, ಇದು ಬೇಸಿಕ್ಲಿ ರ್ಯಾಂಕ್ ಬೇಸಿಸ್ ಮೇಲೆ, ವೇಕೆನ್ಸಿ ಬೇಸಿಸ್ ಮೇಲೆ ಅಲಾಟ್ ಆಗುತ್ತೆ IPS ಮತ್ತೆ ಕ್ಯಾಡರ್. ಸೊ ನನಗೆ ಕರ್ನಾಟಕ ಕ್ಯಾಡರ್ ಅಲಾಟ್ ಆಗಿದೆ. ಸೌತ್ ಇಂಡಿಯಾ ಅಲ್ಲಿ ನಮ್ ಫಸ್ಟ್ ಚಾಯ್ಸ್ ಇತ್ತು ಕರ್ನಾಟಕ ಕ್ಯಾಡರ್. ನಮ್ಗೆ ಝೋನಲ್ ವೈಸ್ ಪ್ರಿಫರೆನ್ಸ್ ತಗೊಳ್ತಾ ಇದ್ದಾರೆ ನಮ್ಮಿಂದ UPSC. ಸೊ ನನಗೆ ವೇಕೆನ್ಸಿ ಪ್ರಕಾರ ಮತ್ತೆ ನನ್ನ ರ್ಯಾಂಕ್ ಪ್ರಕಾರ ಕರ್ನಾಟಕ ಕ್ಯಾಡರ್ ಸಿಕ್ಕಿದೆ. ಓಕೆ, ಸೊ ಕಂಪ್ಯಾರಿಟಿವ್ಲಿ ನಿಮ್ಗೆ ನಾರ್ತ್ ಇಂಡಿಯಾ ಆ ಒಂದು ಕಂಫರ್ಟ್ ಝೋನ್ ಅನ್ಸುತ್ತಾ ಅಥವಾ ಸೌತ್ ಇಂಡಿಯಾದಲ್ಲಿ ಕಂಫರ್ಟಬಲ್ ಆಗಿದ್ದೀರಾ? ಎಲ್ಲಿ ವರ್ಕ್ ಮಾಡಕ್ ಇಷ್ಟ ಆಗುತ್ತೆ ನಿಮ್ಗೆ? ನೋಡಿ, ಡೆಫಿನೆಟ್ಲಿ ಇದು ಪಬ್ಲಿಕ್ ಸರ್ವಿಸ್ ಇದೆ. ಸಿನ್ಸ್ UPSC ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾ ಇದೀವಿ, ನಮ್ಗೆ ಆ ಟೈಮ್ ಇಂದ ಗೊತ್ತಾಗುತ್ತೆ ಕಿ ರೆಸ್ಪಾನ್ಸಿಬಿಲಿಟಿ ಈ ತರ ಸಿಗುತ್ತೆ, ಡ್ಯೂಟಿ ಈ ತರ ಸಿಗುತ್ತೆ ಕಿ ಆಲ್ ಓವರ್ ಇಂಡಿಯಾ ನಿಮ್ಗೆ ಏನಾದ್ರು
ಪಾಸಿಬಿಲಿಟಿ ಇದೆ ಪೋಸ್ಟಿಂಗ್ ಆಗಕ್ಕೆ. ಸೊ ನನ್ಗೆ ಕರ್ನಾಟಕದಲ್ಲಿ ಪೋಸ್ಟಿಂಗ್ ಸಿಕ್ಕಿದೆ, ತುಂಬಾ ಇಷ್ಟ ಇದೆ ನನ್ಗೆ. ಬೈ ಟೈಮ್ ಐ ಹ್ಯಾವ್ ಲರ್ನ್ಡ್ ಕನ್ನಡ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಟ್ರೈನಿಂಗ್ ಅಲ್ಲಿ ನಮ್ ಟ್ರೈನಿಂಗ್ ಸ್ಟಾರ್ಟ್ ಆಗಿದೆ ಕನ್ನಡ ಲ್ಯಾಂಗ್ವೇಜ್. ನಂದು ಮೇನ್ ಫೋಕಸ್ ಏನಿತ್ತು, ಫಸ್ಟ್ ಸೆಲ್ಫ್ ಎಕ್ಸೆಪ್ಟೆನ್ಸ್ ಆಗ್ಬೇಕು. ಅಂದ್ರೆ ಪರ್ಸನ್ ಶುಡ್ ರಿಯಲೈಸ್ ಫಸ್ಟ್ ಕೆ ಈಗ ಕರ್ನಾಟಕ ಕ್ಯಾಡರ್ ಸಿಕ್ಕಿದೆ, ದಟ್ ಈಸ್ ದ ಪ್ಲೇಸ್, ನಿಮ್ಗೆ ವರ್ಕ್ ಮಾಡಕ್ಕೆ ಅವಕಾಶ ಸಿಕ್ಕಿದೆ, ಆ ಜಾಗ ವರ್ಕ್ ಮಾಡಬೇಕು, ಆ ಜಾಗ ಡ್ಯೂಟಿ ಮಾಡಬೇಕು. ಆಮೇಲೆ ಸೆಕೆಂಡ್ ಇದೆ ಕಿ ಪಬ್ಲಿಕ್ ಗೆ ಕೂಡ ಅಕ್ಸೆಪ್ಟೆನ್ಸ್ ಆಗ್ಬೇಕು. ಪಬ್ಲಿಕ್ ಅಕ್ಸೆಪ್ಟೆನ್ಸ್ ಹೇಗೆ ಬರುತ್ತೆ, ಪಬ್ಲಿಕ್ ಜೊತೆ ನಾನು ಕನ್ನಡದಲ್ಲಿ ಇದ್ದೀನಿ, ಕನ್ನಡದಲ್ಲಿ ಮಾತಾಡ್ಬೇಕು ಅವ್ರ ಜೊತೆಗೆ. ಕನ್ನಡದಲ್ಲಿ ನಾನು ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಪಬ್ಲಿಕ್ ಇಂದ ನನ್ಗೆ ತುಂಬಾ ಸಹಕಾರ ಸಿಕ್ಕಿದೆ, ಅವರು ಕೂಡ ನನ್ಗೆ ತುಂಬಾ ಅಪ್ರಿಶಿಯೇಟ್ ಮಾಡಿದ್ದಾರೆ. ಸೊ ಪಬ್ಲಿಕ್ ಇಂದ ಅಕ್ಸೆಪ್ಟೆನ್ಸ್ ಸಿಕ್ಕಿದೆ, ನನ್ ಸೆಲ್ಫ್ ಅಕ್ಸೆಪ್ಟೆನ್ಸ್ ನನ್ಗೆ ಸಿಕ್ಕಿದೆ ಕಿ ನಾನು ಕರ್ನಾಟಕದಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀನಿ. ಸೊ ನನ್ಗೆ ತುಂಬಾ ಒಂದು ಒಳ್ಳೆಯದು ಮೈಂಡ್ ಸೆಟ್ ರೆಡಿ ಆಗಿದೆ ಪಬ್ಲಿಕ್ ಸರ್ವಿಸ್ ಬಗ್ಗೆ. ಓಕೆ ಸರ್, ನೀವು ಈ ಮುಂಚೆ ಚಿಂತಾಮಣಿಯಲ್ಲಿ ASP ಆಗಿ ವರ್ಕ್ ಮಾಡ್ತಾ ಇದ್ರಿ. ಸೊ ಇವಾಗ ಚಿಕ್ಕಬಳ್ಳಾಪುರದಲ್ಲಿ ನೀವು SP ಆಗಿ ಕೆಲಸ ಮಾಡ್ತಾ ಇದ್ದೀರಾ. ಸೊ ಅಲ್ಲಿ ಕೆಲಸ ಮಾಡಿರುವಂತಹ ಎಕ್ಸ್ಪೀರಿಯನ್ಸ್ಗೂ ಇಲ್ಲಿ ಮಾಡ್ತಾ ಇರುವಂತಹ ಕೆಲಸಕ್ಕೂ ಏನ್ ವ್ಯತ್ಯಾಸ ಕಾಣಿಸ್ತಾ ಇದೆ? ನೋಡಿ, ಚಿಂತಾಮಣಿ ಸಬ್ ಡಿವಿಷನ್ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ. ಚಿಂತಾಮಣಿ ಸಬ್ ಡಿವಿಷನ್ ಅಲ್ಲಿ ನಾನು ASP ಇದ್ದಾಗ 2021 ಅಕ್ಟೋಬರ್ ಅಲ್ಲಿ ಜಾಯಿನ್ ಮಾಡಿದ್ದೀನಿ. 1 year 10 months ಕೆಲಸ ಮಾಡಿದ್ದೀನಿ ಚಿಂತಾಮಣಿಯಲ್ಲಿ. ಅದು ನನ್ನ ಫಸ್ಟ್ ಪೋಸ್ಟಿಂಗ್ ಇತ್ತು. IPS ಟ್ರೈನಿಂಗ್ ಕಂಪ್ಲೀಟ್ ಆದ್ಮೇಲೆ ಆ ಟೈಮ್ಗೆ ಕ್ರೈಮ್ ಪ್ರಿವೆನ್ಷನ್ ಬಗ್ಗೆ, ಇಲ್ಲಿಗಲ್ ಆಕ್ಟಿವಿಟೀಸ್ ಬಗ್ಗೆ ತುಂಬಾ ಎಫರ್ಟ್ಸ್ ಮಾಡಿದೀವಿ. ಈಗ ನನ್ಗೆ ಇದೇ ಡಿಸ್ಟ್ರಿಕ್ಟ್ ಅಲ್ಲಿ SP ಆಗಿ ಕೂಡ ಕೆಲಸ ಮಾಡಕ್ಕೆ ಈಗ ಅವಕಾಶ ಸಿಕ್ಕಿದೆ. ಲಾಸ್ಟ್ ಇಯರ್ July 3rd ನಾನು ಜಾಯಿನ್ ಮಾಡಿದ್ದೀನಿ. ಆಲ್ಮೋಸ್ಟ್ 10 months ಕಂಪ್ಲೀಟ್ ಆಗಿದೆ. ಇದು ಒಂದು ಬಿಗರ್ ರೋಲ್ ಇದೆ, ಬಿಗರ್ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಫುಲ್ ಡಿಸ್ಟ್ರಿಕ್ಟ್ ರೆಸ್ಪಾನ್ಸಿಬಿಲಿಟಿ ಇದೆ. ಮೊದಲೇ ಒಂದು ಸಬ್ ಡಿವಿಷನ್ ರೆಸ್ಪಾನ್ಸಿಬಿಲಿಟಿ ಇತ್ತು, ಅಲ್ಲಿ ಬೇರೆ ತರದ್ದು ಸಮಸ್ಯೆ ಇತ್ತು. ಈಗ ಪೂರ್ತಿ ಡಿಸ್ಟ್ರಿಕ್ಟ್ ಬೇರೆ ತರದ್ದು, ಎಲ್ಲ ಏರಿಯಾಸ್ದು ಬೇರೆ ಬೇರೆ ತರದ್ದು ಸಮಸ್ಯೆ ಇದೆ. ಸಿನ್ಸ್ ನಮ್ ಬಾರ್ಡರಿಂಗ್ ಡಿಸ್ಟ್ರಿಕ್ಟ್ ಕೂಡ ಇದೆ, ಆಂಧ್ರ ಜೊತೆಗೆ ಬಾರ್ಡರ್ ಇದೆ. ಸೊ ಈ ಡಿಸ್ಟ್ರಿಕ್ಟ್ ಓವರ್ ಆಲ್ ನಾವು ನೋಡ್ತಾ ಇದ್ದೀವಿ. ಸೊ ಸ್ವಲ್ಪ ಬೆಟರ್ ನಮ್ಗೆ ಒಂದು ರೋಲ್ ಸಿಕ್ಕಿದೆ, ಬಿಗರ್ ಅಪರ್ಚುನಿಟಿ ಸಿಕ್ಕಿದೆ ಪಬ್ಲಿಕ್ ಗೆ ಸರ್ವ್ ಮಾಡಕ್ಕೆ. ಓಕೆ, ಸೊ ವೆನ್ ಇಟ್ ಕಮ್ಸ್ ಟು ಕ್ರೈಮ್ ರೇಟ್, ಸೊ ಚಿಕ್ಕಬಳ್ಳಾಪುರದಲ್ಲಿ ಕ್ರೈಮ್ ರೇಟ್ ಅನ್ನೋದು ಯಾವ ರೀತಿ ಇದೆ? ನೋಡಿ, ನಮ್ಮಲ್ಲಿ ಕ್ರೈಮ್ ರೇಟ್ ಬೇಸಿಕ್ಲಿ ನಮ್ಮಲ್ಲಿ 21 ಸ್ಟೇಷನ್ಸ್ ಇದೆ. ಆ 21 ಸ್ಟೇಷನ್ಸ್ ಅಲ್ಲಿ ಆನ್ ಅನ್ ಅವರೇಜ್ ಪ್ರತಿ ವರ್ಷ 4,000 to 5,000 ಕ್ರೈಮ್ಸ್ ರಿಜಿಸ್ಟರ್ ಆಗ್ತಾ ಇದೆ. ನಮ್ದು ಬೇಸಿಕ್ಲಿ ಬಿಸಿ ಸ್ಟೇಷನ್ಸ್ ಚಿಂತಾಮಣಿ, ರೂರಲ್, ಬಾಗೇಪಲ್ಲಿ ಈ ತರ ಇದೆ. ನಾರ್ಮಲ್ ಆಗಿ ಫೈನಾನ್ಷಿಯಲ್ ಫ್ರಾಡ್ಸ್ ವಗೇರಾ, ಚೀಟಿಂಗ್ ವಗೇರಾ ಜಾಸ್ತಿ ಆಗ್ತಾ ಇದೆ. ಅದರ್ವೈಸ್ ಬಾಡಿಲಿ ಅಫೆನ್ಸಸ್ ಕೂಡ ಇದೆ, ಸಿಂಪಲ್ ಹರ್ಟ್ ಕೇಸಸ್, ಲ್ಯಾಂಡ್ ಡಿಸ್ಪ್ಯೂಟ್ ವಿಚಾರ ಬಗ್ಗೆ, ಫ್ಯಾಮಿಲಿ ಡಿಸ್ಪ್ಯೂಟ್ ವಿಚಾರ ಬಗ್ಗೆ. ಸೊ ಈ ತರದ್ದು ಕೇಸಸ್ ಇದೆ ನಾರ್ಮಲ್ ಆಗಿ. ಬಟ್ ಸಿನ್ಸ್ ಬೆಂಗಳೂರು ಪಕ್ಕದಲ್ಲಿ ಕೂಡ ಇದೆ, ಸೊ ಚೀಟಿಂಗ್ ಕೇಸಸ್ ಕೂಡ ಸುಮಾರು ಆಗ್ತಾ ಇದೆ ಲ್ಯಾಂಡ್ ಡಿಸ್ಪ್ಯೂಟ್ ಕಾರಣ ಬಗ್ಗೆ. ಓಕೆ, ಸೊ ಈಗ ನೀವು ಕ್ರೈಮ್ ರೇಟ್ ನ ಕಡಿಮೆ ಮಾಡಕ್ಕೆ ಏನಾದ್ರು ಪ್ರಿವೆನ್ಷನರಿ ಮೆಜರ್ಸ್ ಆ ತರ ಏನಾದ್ರು ತಗೊಂತಾ ಇದ್ದೀರಾ? ನೋಡಿ, ಕ್ರೈಮ್ ಪ್ರಿವೆನ್ಷನ್ ಬಗ್ಗೆ ಡೆಫಿನೆಟ್ಲಿ ನಾವು ತುಂಬಾ ಎಫರ್ಟ್ಸ್ ಮಾಡ್ತಾ ಇದೀವಿ. ನಮ್ದು ಒಂದು ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಕೂಡ ಇದೆ. ರೆಗ್ಯುಲರ್ ಆಗಿ ಪ್ರತಿದಿನ ನನ್ನ ಸೈಡ್ ಇಂದ ಒಂದು ಮೆಸೇಜ್ ಶೇರ್ ಮಾಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಅಲ್ಲಿ. ವಾಟ್ಸ್ಆಪ್ ಇದೆ, ಇನ್ಸ್ಟಾಗ್ರಾಮ್, ಟ್ವಿಟರ್, ಫೇಸ್ಬುಕ್ ಎಲ್ಲ ಕಡೆ ನಮ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಇದೆ. ನಾವು ರೆಗ್ಯುಲರ್ ಆಗಿ ಸೋಷಿಯಲ್ ಮೀಡಿಯಾ ಮೆಸೇಜಸ್ ಶೇರ್ ಮಾಡ್ತಾ ಇದೀವಿ. ಅಂಡ್ ಜೊತೆಗೆ ಸ್ಕೂಲ್ಸ್ದು, ಕಾಲೇಜಸ್ದು ವಿಸಿಟ್ ಇದೆ, ಬೀಟ್ ಮೀಟಿಂಗ್ಸ್ ಇದೆ. ನಾನು ಸ್ವಂತ ಕೂಡ ಬೀಟ್ ಮೀಟಿಂಗ್ಸ್ ಅಟೆಂಡ್ ಮಾಡ್ತಾ ಇದ್ದೀನಿ, ಕಾಲೇಜಸ್ಗೆ ವಿಸಿಟ್ ಮಾಡ್ತಾ ಇದ್ದೀನಿ. ಸೊ ಪಬ್ಲಿಕ್ ದು ಕಾನ್ಫಿಡೆನ್ಸ್ ಒಂದು ಇನ್ಕ್ರೀಸ್ ಆಗ್ಬೇಕು ಪೊಲೀಸ್ ಬಗ್ಗೆ, ಅದು ನಾವು ಟ್ರೈ ಮಾಡ್ತಾ ಇದ್ದೀವಿ. ಸೊ ಡೆಫಿನೆಟ್ಲಿ ಕ್ರೈಮ್ ಪ್ರಿವೆನ್ಷನ್ ಎಫರ್ಟ್ಸ್ ಇದೆ, ಅದು ನಮ್ದು ಕಂಟಿನ್ಯೂಸ್ ಇದೆ. ಓಕೆ, ಸೊ ಈ ಒಂದು ಕ್ರೈಮ್ ಅಲ್ಲಿ ಯೂತ್ ಇನ್ವಾಲ್ವ್ಮೆಂಟ್ ನ ಕಡಿಮೆ ಮಾಡಕ್ಕೆ ನೀವೇನಾದ್ರೂ ಕ್ಯಾಂಪೇನ್ಸ್ ಮಾಡೋದು ಅಥವಾ ಆ ಒಂದು ಮೀಟಪ್ಸ್ ಮಾಡೋದು ಆ ತರ ಏನಾದ್ರು ಮಾಡ್ತಿದ್ದೀರಾ? ಎಸ್, ಡೆಫಿನೆಟ್ಲಿ. ಇದು ಯೂತ್ಗೆ ಇನ್ವಾಲ್ವ್ ಮಾಡಕ್ಕಾಗಿ ನಾವು ಸ್ಕೂಲ್ ಕಾಲೇಜಸ್ ಅಲ್ಲಿ ರೆಗ್ಯುಲರ್ ವಿಸಿಟ್ ಮಾಡ್ತಾ ಇದ್ದೀವಿ. ಅವ್ರಿಗೆ ಕೂಡ ಸ್ಟೇಷನ್ ಅಲ್ಲಿ ಸ್ಕೂಲ್ ಸ್ಟೂಡೆಂಟ್ಸ್ಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ವಿಸಿಟ್ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಈಗ ಚಿಲ್ಡ್ರನ್ಸ್ ಡೇ ಆರ್ಗನೈಸ್ ಮಾಡಿದೀವಿ ನಾವು ಎಲ್ಲ ಸ್ಟೇಷನ್ಸ್ ವತಿಯಿಂದ. ಆಮೇಲೆ ಜೊತೆಗೆ ಒಂದು ಸ್ಕೂಲ್ ಸೇಫ್ಟಿ ಕಮಿಟಿ ಕೂಡ ಇದೆ ನಮ್ದು. ಸ್ಕೂಲ್ ಅಲ್ಲಿ ಏನಾದ್ರೂ ಸೇಫ್ಟಿ ವಿಚಾರ ಬಗ್ಗೆ ಏನೇನ್ ಮಾಡ್ಬೇಕು, ಏನೇನ್ ಮೆಷರ್ಸ್ ತಗೋಬೇಕು, ಅದು ಕೂಡ ಎಫರ್ಟ್ಸ್ ನಾವು ಮಾಡಿದೀವಿ. ಜೊತೆಗೆ ಈಗ ಈ ವರ್ಷ ನಾವು ಸಿನ್ಸ್ ಸಮರ್ ಹಾಲಿಡೇಸ್ ನಡ್ತಾ ಇದೆ, ಒಂದು ಸಮರ್ ಕ್ಯಾಂಪ್ ಆರ್ಗನೈಸ್ ಮಾಡಿದೀವಿ. ಒಳ್ಳೇದು ರೆಸ್ಪಾನ್ಸ್ ಸಿಕ್ಕಿದೆ ನಮ್ಗೆ, ಮೀಡಿಯಾದಿಂದ ಕೂಡ ಪಬ್ಲಿಸಿಟಿ ಆಗಿದೆ, ತುಂಬಾ ಒಳ್ಳೇದು ರೆಸ್ಪಾನ್ಸ್ ಸಿಕ್ಕಿದೆ. ಈಗ ನಾಳೆಯಿಂದ ಅದು ಸ್ಟಾರ್ಟ್ ಆಗುತ್ತೆ ನಮ್ ಸಮರ್ ಕ್ಯಾಂಪ್. ಆ ಸಮರ್ ಕ್ಯಾಂಪ್ ಬೇಸಿಕ್ಲಿ ಈ ತರ ನಾವು ಯೋಚನೆ ಮಾಡಿದೀವಿ ಕಿ ಓನ್ಲಿ ಇಟ್ ಇಸ್ ನಾಟ್ ಲಿಮಿಟೆಡ್ ಟು ಆರ್ಟ್ಸ್, ಕ್ರಾಫ್ಟ್, ಪೇಂಟಿಂಗ್, ಡಾನ್ಸ್ ಈ ತರ ಎಲ್ಲ ಕಿ ಬೇರೆ ಸಮರ್ ಕ್ಯಾಂಪ್ಸ್ ಹೇಗೆ ಫೋಕಸ್ ಮಾಡ್ತಾ ಇದಾರೆ ಆ ತರ ಎಲ್ಲ ನಾವು ಪೊಲೀಸ್ ಇಂದ ಸಮರ್ ಕ್ಯಾಂಪ್ ಮಾಡ್ತಾ ಇದೀವಿ. ಅಂದ್ರೆ ಫಸ್ಟ್ ನಾವು ಪೊಲೀಸ್ ಫ್ಯಾಮಿಲೀಸ್ ಮಕ್ಕಳು ಯಾರು ಇದೆ ಅವ್ರಿಗೆ ಕೂಡ ಕವರ್ ಮಾಡ್ತಾ ಇದೀವಿ. ಮತ್ತೆ
ಪಬ್ಲಿಕ್ ಇಂದ ಕೂಡ ಸ್ಟೂಡೆಂಟ್ಸ್ ಗೆ ಇನ್ವೈಟ್ ಮಾಡಿದೀವಿ. ನಮ್ದು ಮೇನ್ ಫೋಕಸ್ ಏನಿದೆ ಪೊಲೀಸ್ದು ಫಂಕ್ಷನಿಂಗ್ ತೋರಿಸ್ಬೇಕು ಅವರಿಗೆ, ಪೊಲೀಸ್ ಹೇಗೆ ವರ್ಕ್ ಮಾಡ್ತಾ ಇದೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಗೆ ಕೆಲಸ ಆಗ್ತಾ ಇದೆ, ಪೊಲೀಸ್ ಆಫೀಸರ್ಸ್ ಹೇಗೆ ಡ್ಯೂಟಿ ಮಾಡ್ತಾ ಇದಾರೆ, ಆಮೇಲೆ ಅವ್ರಿಗೆ ಒಂದು ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಬರಬೇಕು, ಲಾ ಅಬೈಡಿಂಗ್ ಸಿಟಿಸನ್ ಹೇಗೆ ತರ ಜೀವನ ಮಾಡಬೇಕು ಆ ತರ ಅವ್ರಿಗೆ ಸ್ವಲ್ಪ ಟ್ರೈನಿಂಗ್ ಕೊಡ್ತೀವಿ. ಓಕೆ. ಮತ್ತೆ ಪೊಲೀಸ್ ಅಲ್ಲಿ ಒಂದು ಡಿಸಿಪ್ಲಿನ್ ತುಂಬಾ ಇಂಪಾರ್ಟೆಂಟ್ ಇದೆ. ಪೊಲೀಸ್ ಡಿಸಿಪ್ಲಿನ್ ಬಗ್ಗೆ ಡ್ರಿಲ್ ಪರೇಡ್ ಇದು ಎಲ್ಲ ನಾವು ಅವ್ರಿಗೆ ತೋರಿಸ್ತೀವಿ ಮತ್ತೆ ಕಲಿಯಕ್ಕೆ ಕೂಡ ಅವಕಾಶ ಕೊಡ್ತೀವಿ. ಓಕೆ. ಸೊ ಆಲ್ಸೋ ವೆನ್ ಇಟ್ ಕಮ್ಸ್ ಟು ಇವಾಗ ಸೋಷಿಯಲ್ ಸರ್ವಿಸ್ ಆಗಿರ್ಬೋದು, ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ನಿಮ್ಮಲ್ಲಿ ತುಂಬಾನೇ ಇರುತ್ತೆ. ಸೊ ಅದಕ್ಕೆ ನೀವು ಯಾವ ರೀತಿ ಪ್ರಿಪೇರ್ ಆಗಿರ್ತೀರಾ ಯಾವಾಗ್ಲೂ? ನೋಡಿ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಡೆಫಿನೆಟ್ಲಿ ದೇರ್ ಆರ್ ವೀಕರ್ ಸೆಕ್ಷನ್ಸ್ ಆಫ್ ಸೊಸೈಟಿ ಇದ್ದಾರೆ, ಮಕ್ಕಳು ಇದ್ದಾರೆ, ಲೇಡೀಸ್ ವುಮೆನ್ ಇದ್ದಾರೆ, ಮತ್ತೆ ವೀಕರ್ ಸೆಕ್ಷನ್ಸ್ ಆಫ್ ಸೊಸೈಟಿಯಲ್ಲಿ ಸುಮಾರು ಅಟ್ರಾಸಿಟಿ ಕೇಸಸ್ ಕೂಡ ರಿಜಿಸ್ಟರ್ ಆಗ್ತಾ ಇದೆ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ. ಸೊ ರೆಗ್ಯುಲರ್ ಆಗಿ ನಾವು ಮೀಟಿಂಗ್ಸ್ ಮಾಡ್ತಾ ಇದೀವಿ, ಎಸ್ಪೆಷಲಿ SC/ST ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಆಕ್ಟ್ ವಿಚಾರ ಬಗ್ಗೆ ಒಂದು ಪ್ರತಿ ತಿಂಗಳು ಮೀಟಿಂಗ್ ಆಗ್ತಾ ಇದೆ ಎಲ್ಲ ಸ್ಟೇಷನ್ಸ್ ಅಲ್ಲಿ. ನಾನು ಕೂಡ ಡಿಸ್ಟ್ರಿಕ್ಟ್ ಲೆವೆಲ್ ಮೀಟಿಂಗ್ಸ್ ಕೂಡ ಮಾಡ್ತಾ ಇದೀವಿ. ರೆಗ್ಯುಲರ್ ಆಗಿ ಅವ್ರ ಜೊತೆಗೆ ನಾವು ಜನಸಂಪರ್ಕ ಸಭಾ ಮಾಡಿ ಪಬ್ಲಿಕ್ ಜೊತೆಗೆ ವೀಕರ್ ಸೆಕ್ಷನ್ಸ್ ಜೊತೆಗೆ ರೆಗ್ಯುಲರ್ ಆಗಿ ಅವರಿಂದ ಅಪ್ಡೇಟ್ಸ್ ತಗೊಳ್ತಾ ಇದೀವಿ. ಸೊ ಈ ತರ ನಮ್ಮಿಂದ ಒಂದು ಎಫರ್ಟ್ಸ್ ಆಗ್ತಾ ಇದೆ. ಸೊ ಇವಾಗ ನೀವು ಚಿಂತಾಮಣಿಯಲ್ಲಿ ASP ಆಗಿ ವರ್ಕ್ ಮಾಡ್ತಾ ಇದ್ರಿ, ಸೊ ಚಿಕ್ಕಬಳ್ಳಾಪುರದಲ್ಲಿ SP ಆಗಿದ್ದೀರಾ, ಸೊ ನೀವು SP ಆಗಿ ಪ್ರಮೋಟ್ ಆಗಿದ್ದೀರಾ ಅಂತ ಅಂದಾಗ ಸೊ ಇವಾಗ ಅದಕ್ಕೊಂದಷ್ಟು ಪ್ರಿಪರೇಷನ್ಸ್ ಬೇಕಾಗುತ್ತೆ, ಯಾಕಂದ್ರೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಸೊ ಏನೆಲ್ಲ ಪ್ರಿಪರೇಷನ್ಸ್ ಮಾಡ್ಕೊಂಡು ನೀವು ಚಿಕ್ಕಬಳ್ಳಾಪುರಕ್ಕೆ ಬಂದ್ರಿ? ನೋಡಿ, ನಾನು ಇದೇ ಡಿಸ್ಟ್ರಿಕ್ಟ್ ಅಲ್ಲಿ ASP ಆಗಿ ಚಿಂತಾಮಣಿ ಸಬ್ ಡಿವಿಷನ್ ಅಲ್ಲಿ ಕೆಲಸ ಮಾಡಿದೀನಿ. ಸೊ ಸುಮಾರು ಜನ ಜೊತೆ ಪಬ್ಲಿಕ್ ಜೊತೆ ಆ ಸಮಯದಿಂದ ಪರಿಚಯ ಆಗಿದೆ. ಆ ಸಮಯದಿಂದ ನನ್ಗೆ ಟೆರೆಂಟ್, ಟೋಪೋಗ್ರಾಫಿ ಮತ್ತೆ ಕ್ರೈಮ್ ಫಿಗರ್ಸ್ ಏನಿದೆಯಾ, ಹೇಗೆ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಇದೆಯಾ ಈ ಡಿಸ್ಟ್ರಿಕ್ಟ್ ಅಲ್ಲಿ, ಆ ಟೈಮ್ ಇಂದ ನನ್ಗೆ ಸ್ವಲ್ಪ ಗೊತ್ತಾಗಿದೆ. ಸೊ ಈಗ ನಾನು ಈ ಡಿಸ್ಟ್ರಿಕ್ಟ್ ಅಲ್ಲಿ SP ಆಗಿ ಬಂದಿದ್ದೀನಿ. ಸೊ ನನ್ಗೆ ತುಂಬಾ ಸಹಾಯ ಆಗಿದೆ. ಅಂದ್ರೆ ನಾನು ಫಸ್ಟ್ ಡೇ ಇಂದ ರೆಡಿ ಆಗಿದ್ದೀನಿ, ಬಿಕಾಸ್ ನನ್ಗೆ ಪಬ್ಲಿಕ್ ಬಗ್ಗೆ ಗೊತ್ತು, ನನ್ಗೆ ಕ್ರೈಮ್ ಸಿಚುವೇಶನ್ ಏನಿದೆಯಾ ಈ ಡಿಸ್ಟ್ರಿಕ್ಟ್ ಅಲ್ಲಿ, ಲಾ ಅಂಡ್ ಆರ್ಡರ್ ಸಿಚುವೇಶನ್ ಏನಿದೆಯಾ ಈ ಡಿಸ್ಟ್ರಿಕ್ಟ್ ಅಲ್ಲಿ, ಅದು ನನ್ಗೆ ಮೊದಲಿಂದ ಸ್ವಲ್ಪ ಇನ್ಫಾರ್ಮೇಶನ್ ಇತ್ತು. ಡೆಫಿನೆಟ್ಲಿ ಹಳೆ ಕಾಲಲ್ಲಿ ಏನ್ ಟ್ರೈನಿಂಗ್ ಇಲ್ಲಿ ಕೆಲಸ ಮಾಡಿದೀನಿ, ಅದಕ್ಕಿಂತ ನನ್ಗೆ ತುಂಬಾ ಹೆಲ್ಪ್ ಆಗಿದೆ. ಓಕೆ. ಸೊ ಇವಾಗ ಪಬ್ಲಿಕ್ ಮತ್ತೆ ಪೊಲೀಸ್ ಅಂತ ಬಂತಂದ್ರೆ ಆ ಒಂದು ರಿಲೇಶನ್ಶಿಪ್ ತುಂಬಾನೇ ಕಷ್ಟ ಹ್ಯಾಂಡಲ್ ಮಾಡಕ್ಕೆ, ಯಾಕಂದ್ರೆ ಯಾವತ್ತೂ ಅಷ್ಟೇ ಪೊಲೀಸ್ ಒಂದ್ ಒಳ್ಳೆ ಕೆಲಸ ಮಾಡ್ಬೇಕು ಅಂತಂದ್ರೆ ಪಬ್ಲಿಕ್ ಇಂದ ಒಂದ್ ಸಪೋರ್ಟ್ ಇರ್ಬೇಕು. ಎಲ್ಲೋ ಒಂದ್ ಕಡೆ ಪಬ್ಲಿಕ್ ಇಂದ ಏನೋ ಒಂದ್ ನೀವು ಇನಿಷಿಯೇಟಿವ್ ತಗೊಂಡ್ ಮಾಡ್ಬೇಕಾದ್ರೆ ಬ್ಯಾಕ್ ಫೈರ್ ಆಗಿದ್ಯಾ? ನೋಡಿ, ಬ್ಯಾಕ್ ಫೈರ್ದು ಸುಮಾರು ಟೈಮ್ಸ್ ಏನಿದೆಯಾ, ಬೇಸಿಕ್ಲಿ ಪಬ್ಲಿಕ್ ಯಾವಾಗ ನಮ್ಮ ಹತ್ರ ಬರ್ತಾರೆ, ದೇರ್ ಆರ್ ಬೋತ್ ದ ಸೈಡ್ಸ್, ಎರಡು ಸೈಡ್ ಇಂದ ಬರ್ತಾರೆ. ಯಾವ್ದು ಕೇಸ್ ಇದೆಯಾ, ಯಾರು ಯಾರಿಗೆ ಹೊಡೆದಿದ್ದಾರ ಅಂದ್ರೆ ದೇರ್ ಆರ್ ಟೂ ಪೀಪಲ್ ಇನ್ವಾಲ್ವ್, ಟೂ ಸೈಡ್ಸ್ ಇನ್ವಾಲ್ವ್. ಒಂದು ಕೈಯಿಂದ ಕ್ಲಾಪಿಂಗ್ ಮಾಡಕ್ಕೆ ಆಗಲ್ಲ, ಈ ತರ ಇದೆ. ಸೊ ಸಮಸ್ಯೆ ಏನಿದೆ, ಎರಡು ಸೈಡ್ಗೆ ಟೈಮ್ ಕೊಡ್ಬೇಕು, ಅವ್ರಿಗೆ ಅವಕಾಶ ಕೊಡ್ಬೇಕು, ಅವ್ರ ಜೊತೆ ಡಿಸ್ಕಸ್ ಮಾಡ್ಬೇಕು, ರಿಯಲ್ ಆಗಿ ಸಮಸ್ಯೆ ಏನಿದೆ, ಎಲ್ಲಿಂದ ಸ್ಟಾರ್ಟ್ ಆಗಿದೆ, ಅದು ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ನಾವು ಇದು ಫೋಕಸ್ ಮಾಡ್ತಾ ಇದೀವಿ ಕಿ ಫಸ್ಟ್ ಐಡೆಂಟಿಫೈ ಮಾಡ್ಬೇಕು ಎಲ್ಲಿಂದ ರೂಟ್ ಕಾಸ್ ಏನಿದೆಯಾ ಪ್ರಾಬ್ಲಮ್ದು, ಆಮೇಲೆ ಎರಡು ಸೈಡ್ಗೆ ಅವಕಾಶ ಕೊಡ್ಬೇಕು ಕಿ ಯಾರಿಂದ ಏನ್ ಇನ್ವೆಸ್ಟಿಗೇಷನ್ ಆಗಿದೆ, ಏನ್ ಪ್ರೊವೊಕೇಶನ್ ಆಗಿದೆ, ಈ ತರ ಇನ್ಸಿಡೆಂಟ್ ಆಗಿದೆ, ಆಮೇಲೆ ಡಿಸೈಡ್ ಮಾಡ್ಬೇಕು. ಸೊ ಇವಾಗ ನೀವು ಈ ಒಂದು ಪೊಲೀಸ್ ಸರ್ವಿಸ್ ಅಥವಾ ಸಿವಿಲ್ ಸರ್ವಿಸ್ ಇಲ್ಲಿಗೆಲ್ಲ ಲೈಕ್ ಇವಾಗಿನ ಯೂತ್ಸ್ ಯಾರು ಅಷ್ಟೊಂದು ಇಂಟ್ರೆಸ್ಟೆಡ್ ಆಗಿರಲ್ಲ, ಅಥವಾ ನಾವು ಒಂದು ಸಿವಿಲ್ ಸರ್ವಿಸ್ಗೆ ಜಾಯ್ನ್ ಆಗಬೇಕು, ಬಿಕಾಸ್ ಯಾರೇ ಆಗಲಿ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಆಂಟ್ರಪ್ರಿನರ್ ಆಗಬೇಕು ಅನ್ಕೊಂತಾರೆ, ಯಾರು ನಾನು ಆರ್ಮಿಗೆ ಸೇರ್ಬೇಕು, ಪೊಲೀಸ್ ಆಗಬೇಕು ಅಂತ ಅನ್ಕೊಳ್ಳಲ್ಲ. ಸೊ ಆ ಥರ ಯೂತ್ಸ್ಗಳಿಗೆ ಏನಾದರೂ ಮೆಸೇಜ್ ಕೊಡೋದಾದ್ರೆ? ನೋಡಿ, ಪೊಲೀಸ್ದು ಜಾಬ್ ಸ್ವಲ್ಪ ಡಿಫಿಕಲ್ಟ್ ಜಾಬ್ ಇದೆ. ಈ ಕಾರಣ ಬಗ್ಗೆ ಮೇ ಬಿ ಸ್ವಲ್ಪ ಯೂತ್ಗೆ ಈ ಸೈಡ್ ನಮ್ಮ ಡಿಪಾರ್ಟ್ಮೆಂಟ್ಗೆ ಬರೋಕ್ಕೆ ಇಷ್ಟ ಇಲ್ಲ. ಬಟ್ ನಾನು ನೋಟಿಸ್ ಮಾಡ್ತಾ ಇದ್ದೀನಿ ಕಿ ದೇರ್ ಆರ್ ಅದರ್ ಸೆಕ್ಷನ್ಸ್ ಆಫ್ ಸೊಸೈಟಿ ಅವ್ರಿಗೆ ತುಂಬಾ ಇಂಟ್ರೆಸ್ಟ್ ಇದೆ, ಸುಮಾರು ಜನಕ್ಕೆ ಇಂಟ್ರೆಸ್ಟ್ ಕೂಡ ಇದೆ. ನಾವು ಅವ್ರಿಗೆ ಮೋಟಿವೇಟ್ ಕೂಡ ಮಾಡ್ತಾ ಇದೀವಿ. ನಮ್ಮ ಸೈಡ್ ಇಂದ ನಾವು ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಬಗ್ಗೆ ಕೂಡ ಪ್ರೋಗ್ರಾಮ್ಸ್ ಮಾಡಿದೀವಿ, ಸ್ಟೂಡೆಂಟ್ಸ್ಗೆ ಮೋಟಿವೇಟ್ ಮಾಡಿದೀವಿ. ರೆಗ್ಯುಲರ್ ಆಗಿ ಕಾಲೇಜಸ್ಗೆ ವಿಸಿಟ್ ಮಾಡ್ತಾ ಇದೀವಿ, ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಬಗ್ಗೆ ಮಾತಾಡ್ತಾ ಇದೀವಿ, KPSC ಬಗ್ಗೆ ಮಾತಾಡ್ತಾ ಇದೀವಿ, ನಮ್ಮ ಡಿಪಾರ್ಟ್ಮೆಂಟ್ದು PSI ಎಕ್ಸಾಮ್ಸ್ ಆಗುತ್ತೆ ಆ ವಿಚಾರ ಬಗ್ಗೆ ಮಾತಾಡ್ತಾ ಇದೀವಿ. ಮತ್ತೆ ಅವ್ರಿಗೆ ಒಂದು ಈ ತರ ತೋರಿಸ್ತಾ ಇದೀವಿ ಹೇಗೆ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ, ಹೇಗೆ ಅವ್ರಿಗೆ ಪಬ್ಲಿಕ್ ಗೆ ಸರ್ವ್ ಮಾಡಕ್ಕೆ ಅವಕಾಶ ಸಿಗುತ್ತೆ, ಹೇಗೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಈ ತರ ಸ್ವಲ್ಪ ಟ್ರೈ ಮಾಡ್ತಾ ಇದೀವಿ ನಮ್ಮ ಸೈಡ್ ಇಂದ ಎಫರ್ಟ್ಸ್ ಮಾಡಕ್ಕೆ, ಸೊ ದಟ್ ಮೈಂಡ್ ಸೆಟ್ ಅಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ. ಸರ್, ಈಗ ವೆನ್ ಇಟ್ ಕಮ್ಸ್ ಟು ವುಮೆನ್ ಸೇಫ್ಟಿ, ಸೊ ನೀವ್ ಯಾವ ತರ ಪ್ರಿಕಾಷನ್ಸ್ ಅಥವಾ ಮೆಷರ್ಸ್ ತಗೊಂಡಿದ್ದೀರಾ, ಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಚಿಕ್ಕಬಳ್ಳಾಪುರ? ನೋಡಿ, ವುಮೆನ್ ಸೇಫ್ಟಿ ತುಂಬಾ ಒಂದು ಇಂಪಾರ್ಟೆಂಟ್ ಮ್ಯಾಟರ್ ಇದೆ. ವುಮೆನ್ ಸೇಫ್ಟಿ ವಿಚಾರ ಬಗ್ಗೆ
ಇನ್ನೊಂದು ಏನಿದೆ ವುಮೆನ್ ಸೇಫ್ಟಿ ಜೊತೆಗೆ ಈ ಗರ್ಲ್ ಸ್ಟೂಡೆಂಟ್ಸ್ ಯಾರು ಇದ್ದಾರೆ ಬಿಲೋ 18 ಕೂಡ ಸ್ಕೂಲಲ್ಲಿ ಇದ್ದಾರೆ. ಸುಮಾರು ಪಾಕ್ಸೋ ಕೇಸಸ್ ಕೂಡ ಆಗ್ತಾ ಇದೆ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ. ಇನ್ಕ್ರೀಸ್ ಆಗಿದೆ ಆಕ್ಚುಲಿ ಲಾಸ್ಟ್ 2-3 ಇಯರ್ಸ್ ಇಂದ ಪಾಕ್ಸೋ ಕೇಸಸ್. ಆ ವಿಚಾರ ಬಗ್ಗೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೆ ತುಂಬಾ ಎಫರ್ಟ್ಸ್ ಮಾಡ್ತಾ ಇದೀವಿ. ಬೇಸಿಕ್ಲಿ ಚೈಲ್ಡ್ ವೆಲ್ಫೇರ್ ಕಮಿಟಿದು ಸಪೋರ್ಟ್ ತಗೊಂಡು ನಾವು ರೆಗ್ಯುಲರ್ ಆಗಿ ಪ್ರೋಗ್ರಾಮ್ಸ್ ಮಾಡ್ತಾ ಇದೀವಿ, ಪೆಂಪ್ಲೆಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ. ಆಮೇಲೆ ಈ ಸ್ಕೂಲ್ ಮಕ್ಕಳದು ಕೌನ್ಸಿಲಿಂಗ್ ಮಾಡ್ತಾ ಇದೀವಿ. ಅವರಿಗೆ ಗುಡ್ ಟಚ್ ಬ್ಯಾಡ್ ಟಚ್ ವಗೇರಾ ಬಗ್ಗೆ ಕೂಡ ಟ್ರೈನಿಂಗ್ ಕೊಟ್ಟಿದ್ದೀವಿ. ಸೊ ಅದು ರೆಗ್ಯುಲರ್ ಆಗಿ ನಮ್ಮಿಂದ ಎಫರ್ಟ್ಸ್ ಆಗ್ತಾ ಇದೆ. ಜೊತೆಗೆ ವುಮೆನ್ ಸೇಫ್ಟಿ ಬಗ್ಗೆ ಕೂಡ ಕೌನ್ಸಿಲಿಂಗ್ ತುಂಬಾ ಇಂಪಾರ್ಟೆಂಟ್ ಇದೆ. ನಮ್ಮ ಹತ್ರ ಕಂಪ್ಲೇಂಟ್ಸ್ ಬರ್ತಾ ಇದೆ, ನಾವು ಕೌನ್ಸಿಲಿಂಗ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೀವಿ. ಮತ್ತೆ ನಮ್ ಸೈಡ್ ಇಂದ ಈ ತರ ಎಫರ್ಟ್ಸ್ ಕೂಡ ಆಗ್ತಾ ಇದೆ ಕಿ ಯಾವುದು ದೌರ್ಜನ್ಯ ಆಗಿದೆ, ಸೊ ಅದನ್ನು ರೆಸ್ಪಾನ್ಸ್ ಶುಡ್ ಬಿ ಕ್ವಿಕ್, ಇಮಿಡಿಯೇಟ್ ರೆಸ್ಪಾನ್ಸ್ ಕೊಡಬೇಕು. ಸೊ ದಟ್ ಏನಿದೆ ಅವ್ರಿಗೆ ಕೂಡ ಈ ತರ ಒಂದು ಮನಸ್ಸಲ್ಲಿ ಇರಬೇಕು ಕಿ ಅವ್ರಿಗೆ ನ್ಯಾಯ ಸಿಕ್ಕಿದೆ. ನಮ್ಮಿಂದ ರೆಸ್ಪಾನ್ಸ್ ಸ್ಲೋ ಆಗುತ್ತೆ, ಸೊ ಡೆಫಿನೆಟ್ಲಿ ಅವ್ರಿಗೆ ಕೂಡ ಈ ತರ ಆಗುತ್ತೆ ಕಿ ಸರಿಯಾಗಿ ಈ ತರ ರೆಸ್ಪಾನ್ಸ್ ಸಿಗಲ್ಲ. ಫಸ್ಟ್ ನಾವು ಚೆನ್ನಾಗಿ ರೆಸ್ಪಾನ್ಸ್ ಕೊಡಕ್ಕೆ ಎಲ್ಲ ಸ್ಟೇಷನ್ಸ್ ಅಲ್ಲಿ ಅದೇ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದೀವಿ ಕಿ ಲೇಡೀಸ್ ಬರ್ತಾರೆ ಅಥವಾ ಮಕ್ಕಳು ಬರ್ತಾರೆ, ಅವ್ರಿಗೆ ಫಸ್ಟ್ ಚೆನ್ನಾಗಿ ತರ ರೆಸ್ಪಾನ್ಸ್ ಮಾಡಬೇಕು, ಇಗ್ನೋರ್ ಮಾಡಬೇಕು ಅವ್ರದ್ದು ಕಂಪ್ಲೇಂಟ್ಸ್. ಆಮೇಲೆ ನಮ್ ಸೈಡ್ ಇಂದ ರೆಗ್ಯುಲರ್ ಆಗಿ ಇದು ಕೌನ್ಸಿಲಿಂಗ್ ಸೆಷನ್ಸ್ ವಗೇರಾ ನಡ್ತಾ ಇದೆ, ಪ್ರೋಗ್ರಾಮ್ಸ್ ನಡ್ತಾ ಇದೆ. ಸೋಷಿಯಲ್ ಮೀಡಿಯಾ ಮುಖಾಂತರ ಕೂಡ ನಾವು ಪ್ರೋಗ್ರೆಸ್ ಮಾಡ್ತಾ ಇದೀವಿ ಆ ವಿಚಾರ ಬಗ್ಗೆ. ಓಕೆ, ಸೊ ನೀವು ಆಲ್ಮೋಸ್ಟ್ 6 years ಇಂದ ನೀವು ಈ ಒಂದು ಸಿವಿಲ್ ಸರ್ವಿಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಅಂಡ್ ಆಲ್ಸೋ ಈ ವರ್ಷ ನೀವು 7th year ಎಂಟ್ರಿ ಆಗ್ತಾ ಇದ್ದೀನಿ ಅಂತ ಕೂಡ ಹೇಳಿದ್ರಿ. ಸೊ ಇವಾಗ ಈ ಒಂದು 6 years ಆಫ್ ಎಕ್ಸ್ಪೀರಿಯನ್ಸ್ ಅಲ್ಲಿ ತುಂಬಾನೇ ಚಾಲೆಂಜಿಂಗ್ ಆಗಿರುವಂತಹ ಕೇಸ್ ಯಾವ್ದಾದ್ರು ಹ್ಯಾಂಡಲ್ ಮಾಡಿದಿರಾ? ಈ ಡಿಸ್ಟ್ರಿಕ್ಟ್ ಅಲ್ಲಿ ಬಂದಾಗ ನಾನು ಜುಲೈಯಲ್ಲಿ ಜಾಯಿನ್ ಮಾಡಿದ್ದೀನಿ. ಆ ಟೈಮ್ಗೆ 2 ಕೇಸಸ್ ಕಿಡ್ನಾಪಿಂಗ್ ರಿಜಿಸ್ಟರ್ ಆಗಿದೆ ಈ ಡಿಸ್ಟ್ರಿಕ್ಟ್ ಅಲ್ಲಿ. ಕಿಡ್ನಾಪ್ ಫಾರ್ ರ್ಯಾನ್ಸಮ್ ಕೇಸಸ್ ಇತ್ತು. ಆ ಕೇಸಲ್ಲಿ ನಾವು ಪತ್ತೆ ಮಾಡಿದೀವಿ. ತುಂಬಾ ನೊಟೋರಿಯಸ್ ಗ್ಯಾಂಗ್ ಇತ್ತು ಒಂದು. ಆ ನೊಟೋರಿಯಸ್ ಗ್ಯಾಂಗ್ ಮೊದ್ಲೇ ಕೂಡ ದೊಡ್ಡದು ಕೇಸಸ್ ಮಾಡಿದ್ದಾರೆ, ತುಂಬಾ ಹೀನಸ್ ಕ್ರೈಮ್ ಮಾಡಿದ್ದಾರೆ. ಅಂಡ್ ಸುಮಾರು ಟೈಮ್ ಇಂದ ಅವರು ಎಬ್ಸ್ಕಾಂಡಿಂಗ್ ಇತ್ತು. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಬೇರೆ ಡಿಸ್ಟ್ರಿಕ್ಟ್ಸ್ ಅವರಿಗೆ ಮೊದ್ಲಿಂದ ಟ್ರೇಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇದಾರೆ, ಅರೆಸ್ಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದಾರೆ. ನಮ್ CID ಅಲ್ಲಿ ಕೂಡ ಅವರದು ಕೇಸ್ ಪೆಂಡಿಂಗ್ ಇತ್ತು. ಬೇಸಿಕ್ಲಿ ಒಂದು ರೋಹಿತ್ ಅಲಿಯಾಸ್ ಲೋಹಿತ್ ಈ ತರ ಒಬ್ರು ಕ್ರಿಮಿನಲ್ ಇದೆ, ಅವ್ರ ಜೊತೆಗೆ ಅವರದು ಅಸೋಸಿಯೇಟ್ ಪ್ರವೀಣ್ ನೇಪಾಲಿ. ಈ ಇಬ್ರು ಜನ ಮೊದ್ಲೇ ಕೂಡ ಹಳೆ ಕೇಸಸ್ ಅಂದ್ರೆ ವರ್ತೂರ್ ಪ್ರಕಾಶ್ ಅವ್ರದ್ದು ಒಂದು ಕಿಡ್ನಾಪಿಂಗ್ ಕೇಸ್ ಆಯ್ತು ಕೋಲಾರಲ್ಲಿ. ಆಮೇಲೆ ಒಂದು ಬೆಂಗಳೂರಲ್ಲಿ ಇಂದಿರಾನಗರ್ ಅಲ್ಲಿ ಒಂದು ಆಟೋ ಡ್ರೈವರ್ದು ಮರ್ಡರ್ ಮಾಡಿದ್ದಾರೆ ಅವರು. ಬೇಸಿಕ್ಲಿ ದಟ್ ಆಟೋ ಡ್ರೈವರ್ ಯೂಸ್ ಟು ವಿಯರ್ ಅ ಲಾಟ್ ಆಫ್ ಗೋಲ್ಡ್ ಆರ್ನಮೆಂಟ್ಸ್. ಸೊ ಅವ್ರಿಗೆ ಈ ತರ ಆಯ್ತು ಕಿ ಏನು ಇವರ ಹತ್ರ ಜಾಸ್ತಿ ಪ್ರಾಪರ್ಟಿ ಇದೆ, ಅವರದು ಮರ್ಡರ್ ಮಾಡಿದ್ದಾರೆ. ಆಮೇಲೆ ಹೊಲೆ ನರಸೀಪುರ ಅಲ್ಲಿ ಕೂಡ ಒಂದು ಮರ್ಡರ್ ಇದು ಕಿಡ್ನಾಪ್ ಅಟೆಂಪ್ಟ್ ಮಾಡಿದ್ದಾರೆ ಅವರು. ಸೊ ತುಂಬಾ ನೊಟೋರಿಯಸ್ ಗ್ಯಾಂಗ್ ಇತ್ತು. ನಮ್ಮಲ್ಲಿ ಕೂಡ ಅವರು 2 ಕೇಸ್ ಮಾಡಿದ್ದಾರೆ. ಬೇಸಿಕ್ಲಿ ಒಬ್ಬರಿಗೆ ಟಾರ್ಗೆಟ್ ಮಾಡಿ ಅವ್ರಿಗೆ ಕಿಡ್ನಾಪ್ ಮಾಡಿ ಅವರಿಂದ ರ್ಯಾನ್ಸಮ್ ಕಲೆಕ್ಟ್ ಮಾಡಿದ್ದಾರೆ. ಸೊ ಟೋಟಲ್ ನಮ್ಮಲ್ಲಿ 2 ಕೇಸ್ ಆಯ್ತು. ಜುಲೈಯಲ್ಲಿ 78 ಲಕ್ಷ ಅವರು ರ್ಯಾನ್ಸಮ್ ಕಲೆಕ್ಟ್ ಮಾಡಿದ್ದಾರೆ. ಮತ್ತೆ ಅವರದು ಮೋಡಸ್ ಆಪರೆಂಡಿ ಹೇಗೆ ತರ ಇದೆ, ಕಂಟಿನ್ಯೂಸ್ಲಿ ಮೂವ್ ಮಾಡ್ತಾ ಇದಾರೆ, ಗಾಡಿಯಲ್ಲಿ ಇರ್ತಾರೆ, ಯಾವ್ದು ಜಾಗ ಸ್ಟಾಪ್ ಮಾಡಲ್ಲ, ವಾಸ ಮಾಡಲ್ಲ, ಓನ್ಲಿ ನಾರ್ಮಲ್ ಆಗಿ ತಿಂಡಿ ಮಾಡಿ ಊಟ ಮಾಡಿ ಅವರು ರೆಗ್ಯುಲರ್ ಆಗಿ ಮೂವ್ ಅಲ್ಲಿ ಇರ್ತಾರೆ. ಸೊ ನಮ್ ಟೀಮ್ ಆ ಕೇಸಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ ಕೇಸ್ಗೆ ಟ್ರೇಸ್ ಮಾಡಿ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಇತ್ತು ನಮ್ಮ ಸ್ಟೇಟ್ದು, ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ. ಅವ್ರದ್ದು ಪೂರ್ತಿ ಟೀಮ್ಗೆ ಅರೆಸ್ಟ್ ಮಾಡಿದ್ದಾರೆ. ಅವರಿಂದ ಕ್ಯಾಶ್ ರಿಕವರಿ ಮಾಡಿದ್ದಾರೆ 41 lakhs. ಗಾಡಿ ಕೂಡ ಅವರದು ರಿಕವರ್ ಮಾಡಿದ್ದಾರೆ. ಸೊ ಈಗ ಅವರು ಜೈಲಲ್ಲಿ ಇದ್ದಾರೆ. ಅಂಡ್ ಜೊತೆಗೆ ನಮ್ಮ ಯಾರು ಲೀಡ್ ಮಾಡಿದಾರ ಈ ಕೇಸ್ಗೆ ನಾನು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀನಿ. ಅವ್ರಿಗೆ ಕೂಡ ಗವರ್ಮೆಂಟ್ ಇಂದ ಈ ವರ್ಷ CM ಮೆಡಲ್ ಸಿಕ್ಕಿದೆ ಆ ಕೇಸ್ ವಿಚಾರ ಬಗ್ಗೆ. ಓಕೆ, ಸೊ ಎಲ್ಲೋ ಒಂದ್ ಕಡೆ ನೀವು ಮಾಡ್ತಾ ಇರುವಂತಹ ಕೆಲಸಕ್ಕೆ ರೆಕಗ್ನಿಷನ್ ಅನ್ನೋದು ಸಿಗ್ತಾ ಇದೆ ಡಿಪಾರ್ಟ್ಮೆಂಟ್ ಅಲ್ಲಿ. ಡೆಫಿನೆಟ್ಲಿ ನೋಡಿ, CM ಮೆಡಲ್ ಆಗ್ಲಿ ಅಥವಾ ಈಗ ಹೊಸದಾಗಿ ನಮ್ಮಲ್ಲಿ DG ಕಮೆಂಡೇಶನ್ ಡೆಸ್ಕ್ ಸ್ಟಾರ್ಟ್ ಆಗಿದೆ. ಮತ್ತೆ ಆಲ್ರೆಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಒಂದು ಸಿಸ್ಟಮ್ ಇದೆ ರಿವಾರ್ಡ್ಸ್ ಕೊಡಕ್ಕೆ. ನಮ್ಮ ಸಿಬ್ಬಂದಿಗೆ ಚೆನ್ನಾಗಿ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಅಪ್ರಿಸಿಯೇಷನ್ ಕಮೆಂಡೇಶನ್ ರೆಗ್ಯುಲರ್ ಆಗಿ ಸಿಗ್ತಾ ಇದೆ. ಬಟ್ ನಾರ್ಮಲಿ ಏನಿದೆಯಾ ಪಬ್ಲಿಕ್ ಇಂದ ಸ್ವಲ್ಪ ಈ ತರದು ಅಪ್ರಿಸಿಯೇಷನ್ ಸಿಗ್ಬೇಕು. ಅದು ಸ್ವಲ್ಪ ಈ ತರ ನಾನು ಅಬ್ಸರ್ವ್ ಮಾಡಿದ್ದೀನಿ ಕಿ ಅದು ಇಲ್ಲ, ಪಬ್ಲಿಕ್ ಇಂದ ಅಪ್ರಿಸಿಯೇಷನ್ ಇಲ್ಲ. ಸೊ ಆ ವಿಚಾರ ಬಗ್ಗೆ ಕೂಡ ನಾವು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೀವಿ. ಪಬ್ಲಿಕ್ ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಪೊಲೀಸ್ ವಿಚಾರ ಬಗ್ಗೆ. ಸೊ ಡೆಫಿನೆಟ್ಲಿ ಅವರಿಂದ ಕೂಡ ಅಪ್ರಿಸಿಯೇಷನ್ ಸಿಗುತ್ತೆ ನಮ್ಗೆ. ಓಕೆ, ಸೊ ಇವಾಗ ಇಷ್ಟು ವರ್ಷದಿಂದ ನೀವು ಕೇಸ್ಗಳನ್ನ ಹ್ಯಾಂಡಲ್ ಮಾಡ್ಕೊಂಡ್ ಬರ್ತಾ ಇದ್ದೀರಾ. ಎಲ್ಲೋ ಒಂದ್ ಕಡೆ ನಿಮ್ಮ ಪೊಸಿಷನ್ ಅನ್ನ ಪಕ್ಕಕ್ಕಿಟ್ಟು ನೋಡೋದಾದ್ರೆ ನೀವು ಕೂಡ ಮನುಷ್ಯರೇ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಕೆಲವೊಂದು ಕೇಸ್ಗಳನ್ನ ಹ್ಯಾಂಡಲ್ ಮಾಡ್ಬೇಕಾದ್ರೆ ಎಮೋಷನಲ್ ಆಗಿದೆಯಾ?
ಡೆಫಿನೆಟ್ಲಿ ಈ ತರದ್ದು ಸುಮಾರು ಟೈಮ್ಸ್ ಕೇಸಸ್ ಸಿಗುತ್ತೆ. ನಾನು ಒಂದು ಕೇಸ್ ನೋಡಿದ್ದೀನಿ ಚಿಂತಾಮಣಿಯಲ್ಲಿ SP ಇದ್ದಾಗ ನನ್ನ ಟೈಮಲ್ಲಿ ಒಂದು ಫಸ್ಟ್ ಮರ್ಡರ್ ಕೇಸ್ ಆಗಿದೆ ನನ್ನ ಮುಂದೆ. ಆ ಕೇಸಲ್ಲಿ ನಾನು ನೋಡಿದ್ದೀನಿ, ಒಬ್ರು ಲೇಡಿ ಅರೌಂಡ್ 65 to 70 ಇಯರ್ಸ್ ಏಜ್ ಇತ್ತು ಅವ್ರದ್ದು. ಅಂಡ್ ಶಿ ವಾಸ್ ಅ ಬ್ಯಾಗರ್, ಹೋಮ್ಲೆಸ್ ಬ್ಯಾಗರ್ ಲಿವಿಂಗ್ ಆನ್ ರೋಡ್ಸ್. ಈ ತರ ಅವರದ್ದು ಕಂಡೀಷನ್ ಇತ್ತು. ಅವರದ್ದು ಏನು ಮನೆ ಇಲ್ಲ, ಯಾರ ಜೊತೆ ರಿಲೇಷನ್ ಇಲ್ಲ, ಈ ತರ ಇತ್ತು ಅವರದ್ದು ಕಂಡೀಷನ್. ಅವರ ಜೊತೆ ಬೇಸಿಕ್ಲಿ ಒಂದು ರೇಪ್ ಅಂಡ್ ಮರ್ಡರ್ ಆಗಿದೆ. ಅವ್ರಿಗೆ ಸಾಯಿಸಿದ್ದಾರೆ ರೇಪ್ ಮಾಡ್ಕೊಂಡು. ಆ ಕೇಸ್ದು ನಾವು ಇನ್ವೆಸ್ಟಿಗೇಷನ್ ಮಾಡಿದೀವಿ. ಈಗ ಜಸ್ಟ್ ರೀಸೆಂಟ್ಲಿ ಲಾಸ್ಟ್ ಮಂತ್ ಯಾರು ಆರೋಪಿ ಇತ್ತು ಆ ಕೇಸಲ್ಲಿ ಅವ್ರಿಗೆ ಲೈಫ್ ಇಂಪ್ರಿಸನ್ಮೆಂಟ್ ಸಿಕ್ಕಿದೆ ಕೋರ್ಟ್ ಇಂದ. ಸೊ ಆ ಕೇಸ್ ಆದ್ಮೇಲೆ ನನ್ಗೆ ತುಂಬಾ ಸ್ವಲ್ಪ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಬಂದಿದೆ ಕಿ ಯಾರು ಈ ತರ ಇದ್ದಾರೆ, ಹೋಮ್ಲೆಸ್ ಇದ್ದಾರೆ, ಅವ್ರಿಗೋಸ್ಕರ ಯಾರು ಇಲ್ಲ, ಅವ್ರ ಬಗ್ಗೆ ಕೂಡ ನಾವು ಒಂದು ಅವ್ರಿಗೆ ಕೂಡ ನ್ಯಾಯ ಸಿಕ್ಕಿದೆ. ನಾವು ಅವ್ರ ಬಗ್ಗೆ ಕೆಲಸ ಮಾಡಿದೀವಿ, ಅವ್ರಿಗೆ ಕೂಡ ನ್ಯಾಯ ಸಿಕ್ಕಿದೆ. ಸೊ ತುಂಬಾ ಒಂದು ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಬಂದಿದೆ ಅವರಿಂದ. ಮತ್ತೆ ಒಂದು ಇಮೋಷನಲ್ ಕನೆಕ್ಟ್ ಕೂಡ ಆಗಿದೆ ಆ ಕೇಸ್ ಜೊತೆಗೆ. ಓಕೆ, ಸೊ ಈಗ ನಿಮ್ಮ ಒಪಿನಿಯನ್ ಅಲ್ಲಿ ಡಿಜಿಟಲ್ ಕ್ರೈಮ್ ನ ಹೇಗೆ ತಡೆಗಟ್ಟಬಹುದು? ನೋಡಿ, ಈ ಡಿಜಿಟಲ್ ಕ್ರೈಮ್, ಸೈಬರ್ ಕ್ರೈಮ್ ತುಂಬಾ ಇನ್ಕ್ರೀಸ್ ಆಗ್ತಾ ಇದೆ. ಆಲ್ ಓವರ್ ಕರ್ನಾಟಕ ನಾವು ನೋಡಿದೀವಿ, ನೋಟಿಸ್ ಮಾಡ್ತಾ ಇದೀವಿ. ಪ್ರತಿದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಸೈಬರ್ ಕ್ರೈಮ್ ರಿಜಿಸ್ಟರ್ ಆಗ್ತಾ ಇದೆ. ನಮ್ ಡಿಸ್ಟ್ರಿಕ್ಟ್ ಅಲ್ಲಿ ಕೂಡ ಈ ತರ ಕ್ರೈಮ್ಸ್ ಜಾಸ್ತಿ ಸ್ಟಾರ್ಟ್ ಆಗಿದೆ. ನಮ್ ಡಿಸ್ಟ್ರಿಕ್ಟ್ ಅಲ್ಲಿ ನಮ್ ಸೈಬರ್ ಕ್ರೈಮ್ ಟೀಮ್ ತುಂಬಾ ಒಳ್ಳೇದು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಡಿಜಿಟಲ್ ಅರೆಸ್ಟ್ ಕೇಸಸ್ ಕೂಡ ಆಗಿದೆ. ಇನ್ವೆಸ್ಟ್ಮೆಂಟ್ ಸ್ಕ್ಯಾಮ್ದು ರೆಗ್ಯುಲರ್ ಆಗಿ ಕೇಸಸ್ ಆಗ್ತಾ ಇದೆ. ಒಳ್ಳೇದು ರಿಕವರಿ ಕೂಡ ಮಾಡಿದ್ದಾರೆ. ನಮ್ ಟೀಮ್ ರಾಜಸ್ಥಾನ್ ಇಂದ, ಗುಜರಾತ್ ಇಂದ, ದಿಲ್ಲಿಯಿಂದ ಕೂಡ ಅರೆಸ್ಟ್ ಮಾಡ್ಕೊಂಡ್ ಬಂದಿದ್ದಾರೆ ಆರೋಪಿಗಳಿಗೆ. ಜೊತೆಗೆ ನಾವು ಸೈಬರ್ ಕ್ರೈಮ್ ಅವೇರ್ನೆಸ್ ಬಗ್ಗೆ ಯಾವ್ದು ಪ್ರೋಗ್ರಾಮ್ಗೆ ನಾನು ಹೋಗ್ತಾ ಇದ್ದೀನಿ, ಯಾವ್ದು ಸ್ಕೂಲ್ ಕಾಲೇಜಸ್ ವಿಸಿಟ್ ಮಾಡ್ತಾ ಇದ್ದೀನಿ, ಅಥವಾ ಯಾವ್ದು ಸೋಷಿಯಲ್ ಪ್ರೋಗ್ರಾಮ್ಗೆ ಅಟೆಂಡ್ ಮಾಡಕ್ಕೆ ಹೋಗ್ತಾ ಇದ್ದೀನಿ, ಎಲ್ಲಾ ಕಡೆ ನಾನು 2 ಪಾಯಿಂಟ್ಸ್ ರೆಗ್ಯುಲರ್ ಆಗಿ ಮಾತಾಡ್ತಾ ಇದ್ದೀನಿ. ಯಾವ್ದು ವಿಚಾರ ಬಗ್ಗೆ ಆ ಪ್ರೋಗ್ರಾಮ್ ಇದೆ, ಬಟ್ 2 ಪಾಯಿಂಟ್ಸ್ ನಾನು ರೆಗ್ಯುಲರ್ ಆಗಿ ಮಾತಾಡ್ತಾ ಇದ್ದೀನಿ. ಆ 2 ಪಾಯಿಂಟ್ಸ್ ಇದೆ. ಒಂದು, ಪೊಲೀಸ್ದು ಎಮರ್ಜೆನ್ಸಿ ನಂಬರ್ 112. ಬಿಕಾಸ್ ನಾವು ಸುಮಾರು ಟೈಮ್ಸ್ ಕೇಳ್ತಾ ಇದೀವಿ ಪಬ್ಲಿಕ್ಗೆ ಪೊಲೀಸ್ದು ಎಮರ್ಜೆನ್ಸಿ ನಂಬರ್ ಏನಿದೆಯಾ, ಸಮ್ ಟೈಮ್ಸ್ ಸಮಸ್ಯೆ ಆಗ್ತಾ ಇದೆ. ಪಬ್ಲಿಕ್ 100 ಹೇಳ್ತಾ ಇದ್ದಾರೆ, ಅವರಿಗೆ ಗೊತ್ತಾಗಿಲ್ಲ. ಸೊ ನಾನು ಅವರಿಗೆ ಒಂದು ಈ ಪಾಯಿಂಟ್ ಹೇಳ್ತಾ ಇದ್ದೀನಿ. ಇನ್ನೊಂದು, ಸೈಬರ್ ಕ್ರೈಮ್ ರೆಗ್ಯುಲರ್ ಆಗಿ ಹೇಳ್ತಾ ಇದ್ದೀನಿ ಕಿ ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ ನಂಬರ್, ನ್ಯಾಷನಲ್ ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ ಪೋರ್ಟಲ್ 1930 ಇದೆ. ಸೊ ಅದನ್ನು ಕೂಡ ಒಂದು ಗೋಲ್ಡನ್ ಅವರ್ದು ಕಾನ್ಸೆಪ್ಟ್ ಇದೆ ಸೈಬರ್ ಕ್ರೈಮ್ ಅಲ್ಲಿ. ಬೇಸಿಕ್ಲಿ ಫಾರ್ ಎಕ್ಸಾಂಪಲ್, ನಿಮ್ ಜೊತೆ ಯಾವ್ದು ಸೈಬರ್ ಕ್ರೈಮ್ ಆಗಿದೆ, ಯಾವ್ದು ನಿಮ್ಮ ಅಕೌಂಟ್ ಇಂದ ಅಮೌಂಟ್ ಡೆಬಿಟ್ ಆಗಿದೆ, ಆಮೇಲೆ ಒಂದು ಗೋಲ್ಡನ್ ಅವರ್ದು ಕಾನ್ಸೆಪ್ಟ್ ಹೇಗೆ ತರ ಇದೆ 1930 ಕಿ ವಿದಿನ್ 1 ಅವರ್ ನೀವು ಬೇಗ ಆಗಿ ಫೋನ್ ಮಾಡಿದ್ರೆ 1930ಗೆ, ಸೊ ಯಾವ ಅಕೌಂಟ್ ನಿಮ್ಮ ಅಕೌಂಟ್ ಇಂದ ಡೆಬಿಟ್ ಆಗಿದೆ ಅದು ಫ್ರೀಸ್ ಮಾಡಕ್ಕೆ ಒಳ್ಳೇದು ಅವಕಾಶ ಸಿಗುತ್ತೆ. ಸೊ ಈ ಕಾರಣ ಬಗ್ಗೆ ಈ 1930 ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ ಬಗ್ಗೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೀವಿ. ಅಂಡ್ ಆಲ್ಸೋ ಸರ್, ಈಗ ಪಬ್ಲಿಕ್ ಇಂದ ಏನಾದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಒಪಿನಿಯನ್ ಕೇಳಿದಾಗ ತುಂಬಾ ಸತಿ ಹೇಳಿದ್ದೇನಂತಂದ್ರೆ, ನಾವು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಪೊಲೀಸ್ಗಳು ಆಫೀಸಲ್ಲಿ ಇರಲ್ಲ, ಬೇಕಾಗಿ ಟೈಮಲ್ಲಿ ಪೊಲೀಸ್ಗಳು ಸಿಗಲ್ಲ. ಯಾಕಿರ್ಬೋದು ಕಾರಣ? ನೋಡಿ, ಇದು ಒಂದು ನಾನು ಕೂಡ ಕಾಲೇಜ್ ಸ್ಟೂಡೆಂಟ್ ಇದ್ದಾಗ ಅಬ್ಸರ್ವ್ ಮಾಡಿದೀನಿ. ಈ ತರ ನಾವು ಕೂಡ ಕಂಪ್ಲೇಂಟ್ ಮಾಡ್ತಾ ಇದೀವಿ ಕಿ ನೋಡಿ ಸ್ಟೇಷನ್ಗೆ ಹೋಗಿದೀವಿ, ಆಫೀಸರ್ಸ್ ಎಲ್ಲ ಆ ಟೈಮ್ಗೆ. ಬಟ್ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಿದೀವಿ. ಆಮೇಲೆ ನನ್ಗೆ ಅರ್ಥ ಆಗಿದೆ, ಗೊತ್ತಾಗಿದೆ, ಬೇಸಿಕ್ಲಿ ಮಲ್ಟಿಪಲ್ ಡ್ಯೂಟೀಸ್ ಮಾಡ್ತಾ ಇದಾರೆ. ಕೋರ್ಟ್ ಡ್ಯೂಟಿ ಕೂಡ ಇದೆ, ಎವಿಡೆನ್ಸ್ ಅಟೆಂಡ್ ಮಾಡಕ್ಕೆ, ವಿಟ್ನೆಸ್ ಅಟೆಂಡ್ ಮಾಡಕ್ಕೆ ಕೋರ್ಟ್ಗೆ ಕೂಡ ಹೋಗಿದ್ದಾರೆ. ಅದೇ ದಿನ ಬಂದೋಬಸ್ತ್ ಕೂಡ ಇದೆ. ಜೊತೆಗೆ ಯಾವುದು ಫಂಕ್ಷನ್ಗೆ ಕೂಡ ಹೋಗಿದ್ದಾರೆ. ಮತ್ತೆ ಅದೇ ಟೈಮ್ಗೆ ಕ್ರೈಮ್ ಕೂಡ ಆಗಿದೆ, ಕ್ರೈಮ್ ಕೂಡ ಅಟೆಂಡ್ ಮಾಡಕ್ಕೆ ಹೋಗಿದ್ದಾರೆ. ಫಾರ್ ಎಕ್ಸಾಂಪಲ್, ನಾನು ಇವತ್ತು ಹೇಳ್ತೀನಿ ಕಿ ಇವತ್ತು ನಾನು ಮನೆಯಿಂದ ಬಿಟ್ಟಿದ್ದೀನಿ. ಆ ಟೈಮ್ಗೆ ನನ್ಗೆ ಈ ತರ ಇತ್ತು ಕಿ ನಾನು ಆಫೀಸ್ಗೆ ಹೋಗ್ತೀನಿ. ಬಟ್ ಫಸ್ಟ್ ನಾನು ಗಾಡಿಯಲ್ಲಿ ಕೂತ್ಕೊಂಡಿದ್ದೀನಿ. ನನ್ಗೆ ನೆನಪಿದೆ ಕಿ CET ಎಕ್ಸಾಮ್ ಇದೆ ಇವತ್ತು. ಸೊ ನಾನು CET ಎಕ್ಸಾಮ್ಗೋಸ್ಕರ ಸೆಂಟರ್ಸ್ಗೆ ವಿಸಿಟ್ ಮಾಡ್ಬೇಕು. ಅಲ್ಲಿ ಏನು ಮಿಸ್ಟೇಕ್ ಆಗ್ತಾ ಇಲ್ಲ, ನೋಟೋರಿಯಸ್ ಆಕ್ಟಿವಿಟಿ ಏನು ಆಗ್ಬಾರ್ದು. ಈ ಕಾರಣ ಬಗ್ಗೆ ನಾನು CET ಎಕ್ಸಾಮ್ ಸೆಂಟರ್ಸ್ಗೆ ಫಸ್ಟ್ ವಿಸಿಟ್ ಮಾಡಿದ್ದೀನಿ. ಆಮೇಲೆ ನನ್ಗೆ ಫೋನ್ ಬಂದಿದೆ ಕಿ ಒಂದು ಸರ್ ಡೆಡ್ ಬಾಡಿ ಸಿಕ್ಕಿದೆ ಒಂದು ಕಲ್ಯಾಣಿಯಲ್ಲಿ. ಸೊ ಆ ಜಾಗ ನಾನು ವಿಸಿಟ್ ಮಾಡಿದ್ದೀನಿ. ಸೊ ಆಮೇಲೆ ನಾನು ಆಫೀಸ್ಗೆ ಬಂದಿದ್ದೀನಿ. ಸೊ ನಾರ್ಮಲ್ ಆಗಿ ನನ್ಗೆ ಆತರ 11:30 ಆಗಿದೆ. ಸೊ ಪಬ್ಲಿಕ್ ಈ ತರ ಕಾಣಿಸುತ್ತೆ ಕಿ ಪಬ್ಲಿಕ್ ಆಫೀಸಸ್ ನಾರ್ಮಲ್ ಆಗಿ 10 ಗಂಟೆಗೆ ಓಪನ್ ಆಗುತ್ತೆ. ಬಟ್ ಪೊಲೀಸ್ದು ಕೆಲಸ 24/7 ಇದೆ. ಪೊಲೀಸ್ 24/7 ಕೆಲಸ ಮಾಡ್ತಾರೆ. ಪೊಲೀಸ್ದು ಎಲ್ಲ ಆಫೀಸಸ್ 24/7 ಓಪನ್ ಇದೆ. ಮತ್ತೆ ಬೇರೆ ಬೇರೆ ಮಲ್ಟಿಪಲ್ ರೋಲ್ಸ್ ಕಾರಣ ಬಗ್ಗೆ, ಮಲ್ಟಿಪಲ್ ಡ್ಯೂಟೀಸ್ ಕಾರಣ ಬಗ್ಗೆ ಬಿಸಿ ಆಗ್ತಾರೆ. ಈ ಕಾರಣ ಬಗ್ಗೆ ಸುಮಾರು ಟೈಮ್ಸ್ ಈ ತರ ಸಮಸ್ಯೆ ಇದೆ ಕಿ ಯಾವ ಟೈಮ್ಗೆ ಪಬ್ಲಿಕ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಪೊಲೀಸ್ಗೆ ಕಿ ಆಫೀಸ್ ಅಲ್ಲಿ ಇರ್ತಾರೆ, ಆ ಟೈಮ್ಗೆ ಸುಮಾರು ಟೈಮ್ ಸಿಗಲ್ಲ. ಓಕೆ, ಸೊ ಜನ ಅನ್ಕೊಂತಾರೆ 10 ಗಂಟೆಗೆ ಆಫೀಸ್ ಓಪನ್ ಆಗುತ್ತೆ, ನಾವು ಹೋದ್ರೆ ಪೊಲೀಸ್ ಸಿಗ್ತಾರೆ ಅಂತ. ಆದ್ರೆ ನೀವು ಆನ್ ದ ವೇ ಬರ್ತಾ ಇಷ್ಟೆಲ್ಲ ಕೆಲ್ಸಗಳನ್ನ ಮುಗಿಸ್ಕೊಂಡ್ ಬಂದಿರ್ತೀರಾ, ಹಾಗಾಗಿ ಡಿಲೇ ಆಗಿರುತ್ತೆ. ಸೊ ಈ ತರ ಒಂದು ವಿಷಯಗಳೆಲ್ಲ ನಮ್ ಪಬ್ಲಿಕ್ ಗೊತ್ತಾಗಿರಲ್ಲ. ಯಾಕಂದ್ರೆ
ತುಂಬಾ ಕಡಿಮೆ ಪೊಲೀಸ್ಗಳು ಇದೆಲ್ಲ ಶೇರ್ ಮಾಡ್ಕೊಳ್ಳೋದು. ಸೊ ಹಾಗಾಗಿ ಈ ತರ ಎಲ್ಲ ಶೇರ್ ಮಾಡ್ದಾಗ್ಲೇ ನಮ್ಮ ಜನಕ್ಕೂ ಗೊತ್ತಾಗುತ್ತೆ ಸೊ ಪೊಲೀಸ್ ಎಷ್ಟು ಬ್ಯುಸಿ ಇರ್ತಾರೆ ಅಂತ. ಸೊ ಅಂಡ್ ಆಲ್ಸೋ ಇವಾಗ ನಾನು ಆಗ್ಲೇ ಕೇಳ್ತಾ ಇದ್ದೆ, ಪಬ್ಲಿಕ್ ಮತ್ತೆ ಪೊಲೀಸ್ ನಡುವೆ ಆ ಒಂದು ರಿಲೇಶನ್ಶಿಪ್ ಇರ್ಬೇಕು ಯಾವತ್ತು. ಅಂಡ್ ತುಂಬಾ ಜನ ಹೆದರ್ಕೊಂತಾರೆ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಕ್ಕೇನೆ, ಯಾಕಂತಂದ್ರೆ ಪೊಲೀಸ್ ಕೇಸು ಯಾಕೆ ಬೇಕು ಈ ರಿಸ್ಕು, ಬೇಡವೇ ಬೇಡ, ಏನಕ್ಕೆ ಸುಮ್ನೆ ಕಂಪ್ಲೇಂಟ್ ಮಾಡೋದು ಅಂತೆಲ್ಲ. ಸೊ ಆ ತರದವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನೋಡಿ, ನನ್ ಮೇಜರ್ ಇಂಟೆನ್ಷನ್ ಅದೇ ಇದೆ ಕಿ ಪಬ್ಲಿಕ್ ಗೆ ಕಾನ್ಫಿಡೆನ್ಸ್ ಬರ್ಬೇಕು ಪೊಲೀಸ್ ವಿಚಾರ ಬಗ್ಗೆ. ನಾವು ಪಬ್ಲಿಕ್ ಗೋಸ್ಕರ ಇದ್ದೀವಿ, ನಮ್ಗೆ ಕೂಡ ನಮ್ ಕೆಲ್ಸಕ್ಕಾಗಿ ಪಬ್ಲಿಕ್ ದು ಸಹಕಾರ ಬೇಕು. ಈ ಕಾರಣ ಬಗ್ಗೆ ರೆಗ್ಯುಲರ್ ಆಗಿ ಪಬ್ಲಿಕ್ ಜೊತೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಕಿ ನಮ್ಗೆ ಸಹಕಾರ ಕೊಡಿ, ನಮ್ ಜೊತೆ ಇಂಟರಾಕ್ಷನ್ ಮಾಡಿ. ಸುಮಾರು ಟೈಮ್ಸ್ ನಾನು ಫಂಕ್ಷನ್ಸ್ ಗೆ ಹೋಗ್ತಾ ಇದೀವಿ, ಎಸ್ಪೆಷಲಿ ಯಂಗ್ಸ್ಟರ್ಸ್ ಇದ್ದಾರೆ, ಅವ್ರ ಜೊತೆ ಇದು ಕ್ವಶನ್ ಮಾಡ್ತಾ ಇದೀವಿ ಕಿ ಎಷ್ಟು ಜನಗೆ ಪೊಲೀಸ್ದು ಭಯ ಇದೆ. ಆಮೇಲೆ ಅವರು ಕೈ ರೇಸ್ ಮಾಡ್ತಾರೆ, ನಾನು ಕೇಳ್ತಾ ಇದ್ದೀನಿ ಯಾಕೆ ಭಯ ಇದೆ, ನೀವು ಏನು ತಪ್ಪು ಮಾಡಿಲ್ಲ, ನಿಮ್ ಸೈಡ್ ಇಂದ ಏನು ನೀವು ಏನು ಕಾನೂನಿನ ಬಾಹಿರಾಗಿ ಏನು ಕೆಲಸ ಮಾಡಿಲ್ಲ, ಏನು ತಪ್ಪಾಗಿಲ್ಲ ನಿಮ್ಮಿಂದ, ಯಾಕೆ ಪೊಲೀಸ್ದು ಭಯ ಇದೆ ನಿಮ್ಗೆ? ಪೊಲೀಸ್ ನಿಮ್ಗೋಸ್ಕರ ಇದ್ದೀವಿ, ಪೊಲೀಸ್ ನಿಮ್ಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ. ಸೊ ನಿಮ್ಗೆ ಒಂದು ತರದ್ದು ನನ್ ಸೈಡ್ ಇಂದ ಈ ತರ ಎಫರ್ಟ್ಸ್ ಇದೆ ಕಿ ಪೊಲೀಸ್ದು ಒಂದು ಕಾನ್ಫಿಡೆನ್ಸ್ ಬರುತ್ತೆ ಪಬ್ಲಿಕ್ ಗೆ. ಸೊ ಅವ್ರಿಗೆ ಹೆಸಿಟೆಂಟ್ ಏನಿದ್ದಾರೆ, ಈಗ ಸ್ವಲ್ಪ ಹೆಸಿಟೆಂಟ್ ಇದ್ದಾರೆ ಪಬ್ಲಿಕ್, ಏನಾದ್ರು ಆಗಿದೆ ಪೊಲೀಸ್ ಹತ್ರ ಹೋಗ್ಬೇಕು ಹೋಗ್ಬಾರ್ದು, ಹೇಗೆ ಅಪ್ರೋಚ್ ಮಾಡ್ಬೇಕು. ನಮ್ ಇಂಟೆನ್ಷನ್ ಅದು ಇದೆ ಕಿ ದೇ ಶುಡ್ ಫ್ರೀಲಿ ಅಪ್ರೋಚ್ ಪೊಲೀಸ್. ಅವರದ್ದು ಹೆಸಿಟೆನ್ಸಿ ಏನಿದೆ ಈಗ ಅದು ಫುಲ್ ಕಂಪ್ಲೀಟ್ಲಿ ತೆಗಿಬೇಕು, ಮತ್ತೆ ಸರಿಯಾಗಿ ತರ ಪೊಲೀಸ್ ಜೊತೆ ಇಂಟರಾಕ್ಷನ್ ಮಾಡ್ಬೇಕು. ಆಮೇಲೆ ನಮ್ದು ಕೆಲಸ ಕೂಡ ಈಸಿ ಆಗುತ್ತೆ. ಈಗ ಸುಮಾರು ಟೈಮ್ಸ್ ನಾವು ಅಬ್ಸರ್ವ್ ಮಾಡ್ತಾ ಇದೀವಿ ಕಿ ಪಬ್ಲಿಕ್ ನಮ್ಗೆ ಟೈಮ್ಲಿ ಹೇಳಿಲ್ಲ, ಅವ್ರಿಗೆ ಸ್ವಲ್ಪ ಏನು ಹೆಸಿಟೆನ್ಸಿ ಇದೆ ಪಬ್ಲಿಕ್ಗೆ ಪೊಲೀಸ್ ಜೊತೆ ಮಾತಾಡಕ್ಕೆ ಅಥವಾ ಅಪ್ರೋಚ್ ಮಾಡಕ್ಕೆ. ಆ ಕಾರಣ ಬಗ್ಗೆ ನಮ್ಗೆ ಯಾವ ಟೈಮ್ಗೆ ಇನ್ಫಾರ್ಮೇಶನ್ ಸಿಗ್ಬೇಕಿತ್ತು ಆ ಟೈಮ್ಗೆ ಇನ್ಫಾರ್ಮೇಶನ್ ಸಿಗಲ್ಲ. ಆ ಕಾರಣ ಬಗ್ಗೆ ಆ ಕೇಸ್ ಖರಾಬ್ ಆಗಿದೆ. ಸೊ ಡೆಫಿನೆಟ್ಲಿ ನಮ್ ಸೈಡ್ ಇಂದ ಎಫರ್ಟ್ಸ್ ಇದೆ ಕಿ ಸ್ವಲ್ಪ ಪಬ್ಲಿಕ್ ಜೊತೆಗೆ ಇಂಟರಾಕ್ಷನ್ ಜಾಸ್ತಿ ಆಗ್ಬೇಕು, ಪಬ್ಲಿಕ್ದು ಕಾನ್ಫಿಡೆನ್ಸ್ ಸಿಗ್ಬೇಕು ನಮ್ಗೆ. ಸೊ ಪಬ್ಲಿಕ್ದು ಈ ತರ ನಮ್ಗೆ ಸಹಕಾರ ಸಿಗುತ್ತೆ, ನಮ್ ಕೆಲಸ ಕೂಡ ಸ್ವಲ್ಪ ಈಸಿ ಆಗುತ್ತೆ, ಮತ್ತೆ ನಮ್ ಇಂಪ್ರೂವ್ಮೆಂಟ್ ಕೂಡ ಆಗುತ್ತೆ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ. ಡೈನಾಮಿಕ್ ಕಾಪ್ ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ.